ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಂ ಭಕ್ತಿಗೆ ಮೂಲಂ, ಬಸವಂ ಕಾಲಂಗೆ ಕಾಲನನುಪಮಶೀಲಂ, ಬಸವಂ ಜಂಗಮವರಲೋಲಂ, ಬಸವಾರಕ್ಷಿಪುದೆನ್ನ ಸಂಗನ ಬಸವ. ಹರ ಬಸವಾಯ ನಮಃ. ಪ್ರಭು ಬಸವಾಯ ನಮಃ. ಗುರು ಬಸವಾಯ ನಮಃ. ಲಿಂಗ ಬಸವಾಯ ನಮಃ. ಜಂಗಮ ಬಸವಾಯ ನಮಃ. ಭಸ್ಮ ಬಸವಾಯ ನಮಃ. ರುದ್ರಾಕ್ಷಿ ಬಸವಾಯ ನಮಃ. ಮಂತ್ರ ಬಸವಾಯ ನಮಃ. ಪಾದೋದಕ ಬಸವಾಯ ನಮಃ. ಪ್ರಸಾದ ಬಸವಾಯ ನಮಃ. ಚಿನ್ನಾದ ಬಸವಾಯ ನಮಃ. ಚಿನ್ನಿಧಿ ಬಸವಾಯ ನಮಃ. ಚಿದ್ಬಿಂದು ಬಸವಾಯ ನಮಃ. ಚಿದಂಗ ಬಸವಾಯ ನಮಃ. ಚಿತ್ಕಲೆ ಬಸವಾಯ ನಮಃ. ನಿಸ್ಸಂಸಾರಿ ಬಸವಾಯ ನಮಃ. ನಿಷ್ಪ್ರಪಂಚ ಬಸವಾಯ ನಮಃ. ನಿರಂಜನ ಬಸವಾಯ ನಮಃ. ನಿರ್ಗುಣ ಬಸವಾಯ ನಮಃ. ನಿತ್ಯತೃಪ್ತ ಬಸವಾಯ ನಮಃ. ಅಕಾರ ಬಸವಾಯ ನಮಃ. ಉಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ನಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ಶಿಕಾರ ಬಸವಾಯ ನಮಃ. ವಾಕಾರ ಬಸವಾಯ ನಮಃ. ಯಕಾರ ಬಸವಾಯ ನಮಃ. ಓಂಕಾರ ಬಸವಾಯ ನಮಃ. ಪ್ರೀಂಕಾರ ಬಸವಾಯ ನಮಃ. ಸಂಗಮೇಶ್ವರ ಬಸವಾಯ ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಶಟಸ್ಥಳ ಮರ್ಮ. ನಾವು ಉದಿಸಿ ಬಂದದ್ದು ಹೀಗೆ. ಸಹಜದಿಂದ ನಿರಾಳಂಬಕ್ಕೆ ಬಂದು, ನಿರಾಳಂಬದಿಂದ ನಿರಂಜನ ಲಿಂಗಕ್ಕೆ ಬಂದು, ನಿರಂಜನ ಲಿಂಗದಿಂದ ನಿಶೂನ್ಯ ಲಿಂಗಕ್ಕೆ ಬಂದು, ನಿಶೂನ್ಯ ಲಿಂಗದಿಂದ ನಿಷ್ಕಳ ಲಿಂಗಕ್ಕೆ ಬಂದು, ನಿಷ್ಕಳ ಲಿಂಗದಿಂದ ಆತ್ಮತತ್ವದ ಐಕ್ಯ ಸ್ಥಳದ ಮಹಾಲಿಂಗದಲ್ಲಿ ಓಂಕಾರ ಸ್ವರೂಪರಾಗಿ, ಆಕಾಶ ತತ್ವದ ಶರಣಸ್ಥಳದ ಪ್ರಸಾದ ಲಿಂಗದಲ್ಲಿ ಯಕಾರ ಪ್ರಣವ ಸ್ವರೂಪರಾಗಿ, ವಾಯು ತತ್ವದ
ಪ್ರಾಣಲಿಂಗಿ ಸ್ಥಳದ ಜಂಗಮಲಿಂಗದಲ್ಲಿ ವಾಕಾರ ಪ್ರಣವ ಸ್ವರೂಪರಾಗಿ, ಅಗ್ನಿತತ್ವದ ಪ್ರಸಾದ್ಯ ಸ್ಥಳದ ಶಿವಲಿಂಗದಲ್ಲಿ ಶಿಖಾರ್ ಪ್ರಣವ ಸ್ವರೂಪರಾಗಿ, ಅಪ್ಪುತತ್ವದ ಮಹೇಶ್ವರ ಸ್ಥಳದ ಗುರುಲಿಂಗದಲ್ಲಿ ಮಕಾರ ಪ್ರಣವ ಸ್ವರೂಪರಾಗಿ, ಪೃಥ್ವಿ ತತ್ವದ ಭಕ್ತ ಸ್ಥಳದ ಆಚಾರಲಿಂಗದಲ್ಲಿ ನಕಾರ ಪ್ರಣವ ಸ್ವರೂಪರಾಗಿ, ಮಹಾಲಿಂಗದ ಅಣತಿಬಿಡಿದು ಪವಿತ್ರವಾದ ತಂದೆ ತಾಯಿಗಳ ಚಿತ್ಗರ್ಭದಿಂದ ಉದಯಿಸಿ ಈ ಲಿಂಗ ಲೀಲಾ ಕ್ರಿಯಾಭೂಮಿಗೆ ಬಂದಿದ್ದೇವೆ. ಆದ್ದರಿಂದ ನಮ್ಮ ಮೂಲ ಸ್ವರೂಪದ ಹೆಸರು ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ. ಭಕ್ತಿಯ ಶರಣು ಶರಣಾರ್ಥಿ. ಇಲ್ಲಿವರೆಗೆ ಬಸವ ಸ್ತುತಿಯ ನೆನಹು ಹಾಗೂ ತಾಯಂದ್ರಿಗೂ ಶರಣು ಶರಣಾರ್ಥಿಗಳು. ಶರಣಾರ್ಥವರ ಇಲ್ಲಿವರೆಗೆ ಬಸವ ಸ್ತುತಿಯ ನೆನಹು ಹಾಗೂ ಶಟಸ್ಥಲ ಮರ್ಮದ ಅರುಹನ್ನ ನಮಗೆ ಅರಿವಿರ್ತಕ್ಕಂತಹ ತನುಜಾ ಅವರಿಗೆ ಭಕ್ತಿಯ ಶರಣ ಶರಣಾರ್ಥಿಗಳು. ಶರಣು ಶರಣಾರ್ಥಿಯಪ್ಪ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸ್ವಾನುಭವ ನೆಲೆಯ ಈ ಸದ್ಭಾವ ಗೋಷ್ಠಿಗೆ ತಮಗೆಲ್ಲರಿಗೂ ಸ್ವಾಗತ ಹಾಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ನಾವು ಎಂದಿನಂತೆ ಅಪ್ಪ ಬಸವಣ್ಣನವರ ಮಹೇಶ್ವರನ ಜ್ಞಾನಿಸ್ಥಳದ ವಚನಗಳನ್ನ ನಿರ್ವಚನ ಹಾಗೂ ಅನುಸಂಧಾನ ಹಾಗೂ ಸೋಮವಾರ ಶಿವಯೋಗದ ಪ್ರಾತ್ಯಕ್ಷಿತೆಯ ಮೇಲೆ ಶತೈಕದ ನೆಲೆಮನೆ ಅದರ ಮೇಲೆ ಶಿವಯೋಗದ ಪ್ರಾತ್ಯಕ್ಷಿತೆಯ ಮೂಲಕ ನಮಗೆ ಅದರ ಒಂದು ಜ್ಞಾನವನ್ನ ದಾಯನ ನುಲಿಯಪ್ಪರು ನಮಗೆ ಎಡೆ ಮಾಡಲಿದ್ದಾರೆ. ಇವತ್ತಿನ ಸಂಚಿಕೆಯನ್ನ ಅವರು ಮುಂದುವರಿಸಲಿದ್ದಾರೆ. ಅಪ್ಪರ ಶರಣಾರ್ಥಿ ತಾವು ಮುಂದುವರಿಸಿ. ಶರಣು ಶರಣಾರ್ಥಿಯನ್ನ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ತಾವೆಲ್ಲ ಕ್ಷಮಿಸಬೇಕು, ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಇವತ್ತು ನನ್ನ ಸ್ಕ್ರೀನ್ ಅನ್ನ ನಿಮ್ ಜೊತೆ ಶೇರ್ ಮಾಡೋಕೆ ಆಗ್ತಾ ಇಲ್ಲ. ಅದು ಸ್ವಲ್ಪ ನಾವು ಪ್ರಯತ್ನ ಪಟ್ವಿ, ಆದ್ರೂ ಆಗ್ತಾ ಇಲ್ಲ. ಆದ್ರೂ ನಾನು ಹೇಳ್ತಾ ಹೋಗ್ತೀನಿ, ಸ್ವಲ್ಪ ತಾವು ದಯವಿಟ್ಟು ಆಲಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಒಂದು ಪ್ರಾರ್ಥನೆ. ತಾವೆಲ್ಲ ಶುಚಿರ್ಭೂತರಾಗಿ ವಿಭೂತಿ ಧಾರಣೆ ಮಾಡಿಕೊಂಡು ಎದೆಯ ಮೇಲೆ ಲಿಂಗ ಧಾರಣೆ ಮಾಡಿಕೊಂಡು ಕುಳಿತ ಒಂದು ಸ್ಥಿತಿಯಲ್ಲಿ ಈ ಶಿವಯೋಗದ ಕ್ಲಾಸನ್ನ ಕೇಳಬೇಕು, ಈ ವರ್ಗವನ್ನ ಕೇಳಬೇಕು ಅಂತ ತಮ್ಮಲ್ಲಿ ಭಿನ್ನಹ ಮಾಡಿಕೊಳ್ಳುತ್ತಾ, ಈಗ ನಾವು ಯಾವ ಸ್ಥಳದಲ್ಲಿ ಇದ್ದೀವಿ ಯಾರಾದ್ರೂ ಹೇಳ್ತೀರಾ? ಯಾರು ಹೇಳ್ತೀರಿ? ಅಂಗಸ್ಥಳ, ಪ್ರಾಣಲಿಂಗಿಯಲ್ಲಿ ಅಂಗಸ್ಥಳ. ಅಲ್ಲಿಯ ಅಂಗಸ್ಥಳದಲ್ಲಿಯ ಒಂದು ಕೊನೆಯ ಸ್ಥಳ ನಾವು ಯಾವುದಂದ್ರೆ ಅಂಗಲಿಂಗ ಸ್ಥಳ. ಇದು 63ನೇ ಸ್ಥಳವನ್ನ ನಾವು ಇವತ್ತು ಅಭ್ಯಸನ ಮಾಡೋರಿದ್ದೀವಿ. ಅಂಗಲಿಂಗ ಸ್ಥಳ 3 ಶಬ್ದ. ನನ್ನ ಅಂಗದ ಮೇಲೆ, ಅಂಗದ ಒಳಗೆ ಲಿಂಗ, ಅದೊಂದು ಸ್ಥಳ. ಸಾಧಕನು ತನ್ನ ಅಂತರಂಗದಲ್ಲಿ ಜ್ಯೋತಿ ಸ್ವರೂಪವಾದ ಲಿಂಗವನ್ನ ನಿತ್ಯ ಪರಿಭಾವಿಸಬೇಕು. ಜ್ಯೋತಿ ಸ್ವರೂಪವಾದ ಒಂದು ಲಿಂಗ ಒಳಗಿದೆ, ಅದು ಪ್ರಾಣಲಿಂಗವಾಗಿದೆ. ಅದು ನಿತ್ಯ ಬೆಳಗ್ತಾ ಇದೆ. ಪ್ರಾಣಲಿಂಗಿಯ ಒಂದು ಪ್ರಾಣಲಿಂಗವನ್ನ ಪ್ರಾಣಲಿಂಗಿಯು ಭಾವಿಸಿ ಅದನ್ನು ಪೂಜಿಸುವ ಕಾರಣ ಆತನು ಅಂಗಲಿಂಗಿ ಅಂತ ಕರೆದುಕೊಳ್ತಾನೆ ಅಥವಾ ಎನಿಸುವನು. ಶಿವಜ್ಞಾನದ ಸಂಪನ್ನನಾದ ಜೀವನು ಆತ ಅಂಗನು. ಅವನಿಂದ ಸಾಕ್ಷಾತ್ಕರಣೀಯವಾದುದೇ ಪರವಸ್ತುವಾದ ಲಿಂಗವು. ಆ ಅಂಗ ಲಿಂಗವು ಅಂಗನಿಂದ ಪ್ರಕಾಶಿತವಾಗಿದೆ. ಹಾಗಾಗಿ ಮೊದಲನೆಯ ವಚನ ಅಲ್ಲಮ ಪ್ರಭುದೇವರ ವಚನ, ಅಂಗದ ಮೇಲೆ ಲಿಂಗ, ಲಿಂಗದ ಮೇಲೆ ಅಂಗವಿದೇನೋ. ಅಂಗದ ಮೇಲೆ ಲಿಂಗ, ಲಿಂಗದ ಮೇಲೆ ಅಂಗವಿದೇನೋ. ಮನದ ಮೇಲೆ ಅರಿವು, ಅರಿವಿನ ಮೇಲೆ ಕುರುಹು ಇದೇನೋ. ನೀನೆಂಬಲ್ಲಿ ನಾನು, ನಾನೆಂಬಲ್ಲಿ ನೀನು, ನೀ ನಾ ಎಂಬುದೇ ತೆರಹಿಲ್ಲ ಗುಹೇಶ್ವರ. ಸಮಗ್ರ ವಚನ ಸಂಪುಟ 2 ವಚನದ ಸಂಖ್ಯೆ 310ರಲ್ಲಿ ಅಲ್ಲಮ ಪ್ರಭುದೇವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಮಹಾಘನಲಿಂಗವು ಶರಣನ ಅಂಗದ ಮೇಲೆ ಇಷ್ಟಲಿಂಗವಾಗಿದೆ, ಅಂಗದೊಳಗೆ ಪ್ರಾಣಲಿಂಗವಾಗಿದೆ. ಸಾಧಕ ಜೀವಿಯ ಒಳಹೊರಗೆಲ್ಲ ಆ ಜ್ಞಾನ ಘನಲಿಂಗವೇ ತುಂಬಿದೆ. ಆದ್ದರಿಂದ ಅಂಗಲಿಂಗಗಳೆರಡು ಭಿನ್ನವಲ್ಲ, ಅವು ಬೇರೆ ಬೇರೆಯಲ್ಲ. ಅಂಗವೆಲ್ಲ ಲಿಂಗ, ಈ ಜ್ಞಾನವುಳ್ಳವನೇ ಅಂಗ ಲಿಂಗಿ ಎನಿಸ್ಕೊಳ್ತಾ ಇದ್ದಾನೆ. ಅಂಗ ಮತ್ತು ಲಿಂಗಗಳು ಅನ್ಯೋನ್ಯ.
ಅಂಗದ ಒಳ ಇರುವಿಕೆಯೇ ಲಿಂಗ, ಲಿಂಗದ ಹೊರ ತೋರಿಕೆಯೇ ಅಂಗ. ಆದ್ದರಿಂದ ಅಂಗದಲ್ಲಿ ಲಿಂಗವಿದೆ, ಲಿಂಗದಲ್ಲಿ ಅಂಗವಿದೆ. ಅವೆರಡೂ ಬೇರ್ಪಡಿಸಕ್ ಆಗದ ಅಂಥ ಒಂದು ವಸ್ತುವಾಗಿವೆ. ಈಗ ಮನವನ್ನೆಲ್ಲ ಬೆಳಗುವ ಬೆಳಗು ಆ ಜ್ಞಾನದ ಅರಿವು. ಆ ಅರಿವನ್ನು ಒಳಗೊಂಡುದು ಪ್ರಾಣಲಿಂಗ. ಆ ಪ್ರಾಣಲಿಂಗದಲ್ಲಿ ಬೆರೆತ ಶರಣ ಆ ಲಿಂಗವೇ ತಾನಾಗಿ ಅದರಲ್ಲಿ ನಾನು ನೀನು ಎಂಬ ಭಿನ್ನತೆಗೆ ಅಲ್ಲಿ ಆಸ್ಪದವಿಲ್ಲ. ಇದು ಪ್ರಾಣಲಿಂಗಿಯ ಒಂದು ಅನುಪಮವಾದ ಸಮರಸಾನುಭೂತಿ, ಶಿವಯೋಗ ಸಾಧನೆಯ ಒಂದು ಉತ್ತುಂಗ ಪರಿಪಕ್ವ ಸ್ಥಿತಿ. ಅಲ್ಲಮ್ಮ ಪ್ರಭುದೇವರ ಇನ್ನೊಂದು ವಚನ ಏನಂದ್ರೆ, ಅಂಗದೊಳಗೆ ಲಿಂಗ, ಲಿಂಗದೊಳಗೆ ಅಂಗ. ಅಂಗವಿಲ್ಲದೆ ಬೇರೆ ಸಂಗವಿಲ್ಲ ಕಾಣಿರೆ, ಅದೆಂತೆಂದಡೆ ಲಿಂಗ ಸ್ಥಳಂ ಶಿವ ಸಾಕ್ಷಾತ್ ಜೀವಾತ್ಮಂಗ ಸ್ಥಳಂ. ಅದಲ್ಲ, ಒಂದೇ ನಿಮಿಷ, ಎಲ್ರು ಕ್ಷಮಿಸಬೇಕು. ಅಲ್ಲಮ ಪ್ರಭುದೇವರ ವಚನ, ಅಂಗದೊಳಗೆ ಲಿಂಗ, ಲಿಂಗದೊಳಗೆ ಅಂಗ. ಅಂಗವಿಲ್ಲದೆ ಬೇರೆ ಸಂಗವಿಲ್ಲ ಕಾಣಿರೆ, ಅದೆಂತೆಂದಡೆ ಲಿಂಗಸ್ಥಲಂ ಶಿವ ಸಾಕ್ಷಾತ್ ಜೀವಾತ್ಮಾಂಗಸ್ಥಲಂ ಭವೇತ್. ಲಿಂಗಾಂಗಸ್ಥಲಯೋರೈಕ್ಯಂ ಶಿವ ಜೀವೈಕ್ಯಮೇವ ಹಿ ಎಂಬುದಾಗಿ. ಲಿಂಗವಿದ್ದಡೇ ನೀವು ತಿಳಿದು ನೋಡಿ ಕೂಡಿಕೊಳ್ಳಿ, ಕಾಯವಳಿದ ಮುನ್ನವೇ ಕೂಡಿ ಕೊಳ್ಳಬಲ್ಲದೆ ಗುಹೇಶ್ವರನು ಬೇರಿಲ್ಲ ಕಾಣಿರೆ ಅಂತ ಹೇಳ್ತಾ ಇದ್ದಾರೆ. ಸಮಗ್ರ ವಚನ ಸಂಪುಟ 2, ವಚನದ ಸಂಖ್ಯೆ 712ರಲ್ಲಿ. ಲಿಂಗಾಂಗ ಸಮರತಿಯಲ್ಲಿ ಅಂಗದೊಳಗೆ ಲಿಂಗ ಮತ್ತು ಲಿಂಗದೊಳಗೆ ಅಂಗದ ಸಮ್ಮಿಲನವಾಗಿದೆ. ಲಿಂಗಕ್ಕೆ ಅಂಗವಿಲ್ಲದೆ ಬೇರೆ ಸಂಘ ಇರೋದಿಲ್ಲ. ಈ ಅಂಗಲಿಂಗ ಸ್ಥಳದಲ್ಲಿ ಶಿವನು ಸಾಕ್ಷಾತ್ ಜೀವನ ಆತ್ಮಾಂಗ ಸ್ಥಳದಲ್ಲಿ ವಾಸಿಸ್ತಾ ಇರ್ತಾನೆ. ಈ ಅಂಗಲಿಂಗ ಸ್ಥಳದಲ್ಲಿ ಶಿವ ಹಾಗೂ ಜೀವ ಒಂದಾಗಿ ಐಕ್ಯರಾಗ್ತಾ ಇದ್ದಾರೆ. ಹೀಗಾಗಿ ಆ ಲಿಂಗವಿದ್ದಲ್ಲಿಯೇ ಶರಣನಿರುತ್ತಾನೆ ಎಂಬುದು ಸರ್ವವಿದಿತ. ಈ ದೇಹ ಒಡೆಯುವ ಮುನ್ನವೇ, ಅಂದರೆ ಮರಣವಾಗುವ ಮುಂಚೆಯೇ ಲಿಂಗವನ್ನು ಕೂಡಿಕೊಳ್ಳಬೇಕೆಂದು ಅಲ್ಲಮ ಪ್ರಭುಗಳು ನಮಗೆ ಉಪದೇಶಿಸುತ್ತಿದ್ದಾರೆ. ಚನ್ನಬಸವಣ್ಣನವರು ಒಂದು ವಚನದಲ್ಲಿ ಹೇಳ್ತಾರೆ, ಅಂಗದ ಕೊನೆಯಲ್ಲಿ ಲಿಂಗಮಂತಲ್ಲದೆ. ಒಂದೇ ನಿಮಿಷ, ನಾನು ಈಗ ಸ್ಕ್ರೀನ್ ತೋರಿಸ್ತೇನೆ. ಅಯ್ಯೋ, ಅಲ್ಲಿ ಇದನ್ನ ಮಾಡ್ಬೇಕಲ್ಲ ಏನಪ್ಪ, ಅದು ಪಿಪಿಟಿಗೆ ಹೋಗುತ್ತೆ. ಅಯ್ಯೋ, ಅದನ್ನ ಬಂದ್ ಮೊದಲ ಪಿಪಿಟಿ ಓಪನ್ ಮಾಡ್ಕೋ. ಚನ್ನಬಸವಣ್ಣನವರ ಒಂದು ವಚನ ಓಪನ್ ಮಾಡ್ಕೋ. ನಿಲುಗಲವರೇ, ಅನ್ನ ಆಯ್ತು. ಒಂದೇ ನಿಮಿಷ ಒಂದು ವಚನ ಹಾಡ್ಸಲೇ ಅಪ್ಪರ? ಶರಣಾರ್ಥಪ್ಪ. ಅವರೇ ಒಂದು ವಚನ ಹಾಡ್ರಿ ಅವರೇ. ಸರ್ವರಿಗೂ ಶರಣಾರ್ಥಿಗಳು. ಭಕ್ತಿ ಶುಭಾಶಯ ನುಡಿಯ
ನುಡಿವೆ, ನುಡಿದಂತೆ ನಡೆವೆ, ನುಡಿದಂತೆ ನಡೆವೆ. ಭಕ್ತಿ ಶುಭಾಶಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ, ನುಡಿದಂತೆ ನಡೆವೆ. ನಡೆಯೊಳಗೆ ನುಡಿಯ ಪೂರೈಸುವೆ, ನಡೆಯೊಳಗೆ ನುಡಿಯ ಪೂರೈಸುವೆ. ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ, ಒಂದು ಜವೆ ಕೊರತೆಯಾದೊಡೆ ಎನ್ನ ನದಿ ನೀನೆದ್ದು ಹೋಗು, ಕೂಡಲ ಸಂಗಮ ದೇವಾ. ಭಕ್ತಿ ಶುಭಾಶಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ, ನುಡಿದಂತೆ ನಡೆವೆ. ಸರ್ವರಿಗೂ ಶರಣಾರ್ಥಿಗಳು. ಇಲ್ಲಿಯವರೆಗೆ ಅಪ್ಪ ಬಸವಣ್ಣನವರ ವಚನದ ಅಧ್ಯಯನವನ್ನು ಮಾಡಿರ್ತಕ್ಕಂಥ ಅವರಿಗೆ ಭಕ್ತಿ ಶರಣಾರ್ಥಿಗಳು. ಮುಂದುವರ್ಸಪ್ಪ ಶರಣಾರ್ಥಿ ಅವರ. ಶರಣು ಅಕ್ಕ, ತುಂಬಾ ಚೆನ್ನಾಗಿ ಹಾಡಿದ್ರಿ ಅಕ್ಕ ವಚನ. ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಶಂಭುಲಿಂಗನ? ಹೌದು, ಕಾಣಿಸ್ತಾ ಇದೆ ಪರೆ, ಕಾಣಿಸ್ತಾ ಇದೆ, ಶೇರ್ ಆಗಿದೆ. ಶರಣ ಬಂಧುಗಳಲ್ಲಿ ಕ್ಷಮಿಸಬೇಕು, ಇವತ್ತು ಇಲ್ಲಿ ಸ್ವಲ್ಪ ನೆಟ್ ಪ್ರಾಬ್ಲಮ್ ಆಗಿತ್ತು. ನಾವು 63ನೇ ಅಂಗಲಿಂಗ ಸ್ಥಳದವನ್ನ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೆ. ತನ್ನ ಅಂತರಂಗದಲ್ಲಿ ಜ್ಯೋತಿ ಸ್ವರೂಪವಾದ ಲಿಂಗವನ್ನ ನಿತ್ಯ ಅವನು ಪರಿಭವಿಸ್ತಾನೆ. ಜ್ಯೋತಿ ಸ್ವರೂಪವಾದ ಪ್ರಾಣಲಿಂಗವಿದೆ, ಅಲ್ಲಿ ಅದು ನಿತ್ಯ ಬೆಳಗ್ತಾ ಇದೆ ನಮ್ಮ ಹೃದಯದಲ್ಲಿ. ಪ್ರಾಣಲಿಂಗಿಯು ಪ್ರಾಣಲಿಂಗವನ್ನ ಭಾವಿಸಿ ಅದನ್ನ ಪೂಜಿಸುವ ಕಾರಣ ಆತನು ಅಂಗಲಿಂಗಿ ಎನಿಸ್ತಾ ಇದ್ದಾನೆ. ಶಿವಜ್ಞಾನ ಸಂಪನ್ನನಾದ ಜೀವನು ಅಂಗನಾಗಿದ್ದಾನೆ. ಅವನಿಂದ ಸಾಕ್ಷಾತ್ಕರಣೀಯವಾದುದೇ ಪರವಸ್ತು ಲಿಂಗವು. ಆ ಅಂಗಲಿಂಗವು ಅಂಗನಿಂದ ಪ್ರಕಾಶಿತವಾಗಿದೆ. ಯಾವುದು? ನಮ್ಮೊಳಗಿರುವ ಪ್ರಾಣಲಿಂಗ. ಹೀಗಾಗಿ ಅಲ್ಲಮ ಪ್ರಭುದೇವರ ಮೊದಲನೆಯ ವಚನ ಏನಂದ್ರೆ, ಇದನ್ನ ಓದಿ ಆಯಿತು. ಇವೆರಡೂ ವಚನಗಳ ಬಗ್ಗೆ ನಾನು ಈಗ ಹೇಳಿದ್ದೇನೆ. ಚನ್ನಬಸವಣ್ಣನವರ ಒಂದು ವಚನವನ್ನ ತಾವ್ಯಾರಾದ್ರೂ ಓದಿ ನೋಡೋಣ ಈಗ. ಅಂಗದ ಕೊನೆಯಲ್ಲಿ ಅಂತ ಓದಿ ಮಂಜುಷನ. ಬಸವಲಿಂಗಾಯ ನಮಃ. ಅಂಗದ ಮೇಲೆ ಲಿಂಗ ಮುಂತಲ್ಲದೆ ಸಂಗದ ಮಾಡನ ಶರಣನು, ನಯನದ ಕೊನೆಯಲ್ಲಿ ಲಿಂಗ ಮುಂತಲ್ಲದೆ ಅನ್ಯವ ನೋಡನ ಶರಣನು, ಶ್ರೋತ್ರದ ಕೊನೆಯಲ್ಲಿ ಲಿಂಗ ಮುಂತಲ್ಲದೆ ಅನ್ಯವ ಕೇಳನ ಶರಣನು, ನಾಸಿಕದ ಕೊನೆಯಲ್ಲಿ ಲಿಂಗ ಮುಂತಲ್ಲದೆ ಪರಿಮಳವ ವೇದಿಸ ಶರಣನು, ಜಿಹ್ವೆಯ ಕೊನೆಯಲ್ಲಿ ಲಿಂಗ ಮುಂತಲ್ಲದೆ ರುಚಿಯ ನಿಶ್ಚಯಿಸ ಶರಣನು, ಕೂಡಲ ಚೆನ್ನ ಸಂಘ ನಿಮ್ಮ ಶರಣ ಸರ್ವಾಂಗ ಲಿಂಗಿಯಾದ ಕಾರಣ. ಸಮಗ್ರ ವಚನ ಸಂಪುಟ 3, ವಚನದ ಸಂಖ್ಯೆ 305. ಶರಣು ಶರಣಾರ್ಥಿಗಳು. ಶರಣು ಅಣ್ಣ. ಶರಣು ಅಪ್ಪ ಅವ್ರೆ. ಚನ್ನಬಸವಣ್ಣವ್ರು ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ಲಿಂಗಾಂಗ ಸಾಮರಸ್ಯದಲ್ಲಿ ಅಥವಾ ಲಿಂಗ ಸಮರತಿಯಲ್ಲಿ ಅಂಗದ ಕೊನೆಯಲ್ಲಿರುವ ಲಿಂಗವನ್ನು ಬಿಟ್ಟು ಶರಣನು ಬೇರೆ ಯಾರ ಸಂಘವನ್ನ ಮಾಡುವುದಿಲ್ಲ. ನಯನದ ಕೊನೆಯಲ್ಲಿರುವ ಶಿವಲಿಂಗವಲ್ಲದೆ ಅನ್ಯವನ್ನು ಆತ ನೋಡಲಾರನು. ಶ್ರೋತ್ರದ ಕೊನೆಯಲ್ಲಿರುವ ಪ್ರಸಾದ ಲಿಂಗವನ್ನ ಬಿಟ್ಟು ಬೇರೆಯದನ್ನ ಆತನು ಆಲಿಸನು ಅಥವಾ ಕೇಳನು. ನಾಶಿಕದ ಕೊನೆಯಲ್ಲಿರುವ ಗುರುಲಿಂಗವ ಇಲ್ಲದೆ ಯಾವ ರುಚಿಯನ್ನು ಆತ ನಿಶ್ಚಯಿಸನು. ಏಕೆಂದ್ರೆ ಆ ಶರಣನು ಈಗ ಅಂಗಲಿಂಗಸ್ಥಳಿಯಾಗಿ ಸರ್ವಾಂಗಲಿಂಗಿಯಾಗಿದ್ದಾನೆ. ಹೀಗಾಗಿ ಯಾವ ಯಾವ ಸ್ಥಳದಲ್ಲಿ ಯಾವ ಯಾವ ಲಿಂಗಗಳಿವೆ ಅನ್ನೋ ಒಂದು ಜ್ಞಾನ ನಮಗಿರ್ಬೇಕು. ಏಕೆಂದ್ರೆ ನಾವು ಆವಾಗ ಸರ್ವಾಂಗಲಿಂಗಿ ಆಗ್ತೀವಿ. ಬಸವಣ್ಣ ನಮ್ಮ ಗುರುದೇವರ ಒಂದು ವಚನ ಬರ್ತಾ ಇದೆ, ಯಾರಾದ್ರೂ ಓದಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಪ್ಪರು ಓದ್ಬೋದ್ರಪ್ಪರ? ಓದಿ ಅಕ್ಕ. ಆಯ್ತು. ಬಸವಣ್ಣನವರ ವಚನ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಅಂಗದಲ್ಲಿ ಅರ್ಪಿತವಾದ ಸುಖವು ಲಿಂಗದಲ್ಲಿ ಲೀಯವಾಯಿತೆಂದಡೆ
ಅಂಗವ ಲಿಂಗದಲ್ಲಿ ಮತ್ತೆ ನಿಕ್ಷೇಪಿಸನೆಂಬ ಕಾರಣವೇಕಯ್ಯ ಶರಣಂಗೆ. ಪ್ರಾಣಲಿಂಗದಲ್ಲಿ ಸವೆಸಿ ನಿರವಯವಾಗಬಹುದಲ್ಲದೆ ಕರ್ಮದಿಂದಾದ ಕಾಯವ ಸವೆಸಿ ಸಯವಪ್ಪ ಪರಿಯಂತು ಹೇಳಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಶರಣರು ಕಾಯವಿಡಿದಿರ್ದು ನಿರ್ಮಾಯವಾಗಿರ್ಪುದ ಹೇಳಯ್ಯ ನಿಮ್ಮ ಧರ್ಮ. ಸಮಗ್ರ ವಚನ ಸಂಪುಟ 1 ವಚನ ಸಂಖ್ಯೆ 964. ಎಲ್ಲರಿಗೂ ಶರಣಾರ್ಥಿಗಳು. ಶರಣು ಅಕ್ಕ. ಶರಣಪ್ಪರೇ. ಒಮ್ಮೆ ಲಿಂಗಾಂಗ ಸಾಮರಸ್ಯವಾದ ನಂತರ ಅಂಗದಲ್ಲಿ ಅರ್ಪಿತವಾದ ಸುಖವು ಲಿಂಗದಲ್ಲಿ ಲೀಯವಾಗಿತ್ತು ಎಂದು ಶರಣ ಹೇಳಿದರೆ ಅದು ಭಿನ್ನತೆಯ ಭಾವವನ್ನು ತೋರ್ತಾ ಇದೆ. ನಾನು ಬೇರೆ, ಲಿಂಗ ಬೇರೆ ಅಂತ ಈ ಒಂದು ಭಿನ್ನತೆಯ ಭಾವವನ್ನ ತೋರ್ತಾ ಇದೆ. ಅಂಗವನ್ನು ಲಿಂಗದಲ್ಲಿ ಈಗ ಪ್ರತಿಷ್ಠಾಪಿಸಿಯಾಗಿದೆ, ಅದನ್ನೇ ನಿಕ್ಷೇಪಿಸಿದೆ ಅಂತ ಹೇಳ್ತಾ ಇದ್ದಾರೆ ಗುರುದೇವರು. ಅಂಗ ಬೇರೆ ಲಿಂಗ ಬೇರೆ ಎಂಬ ಭಾವ ಕಾಣಿಸ್ತಾ ಇದೆಯಲ್ಲ, ಅದು ಹಾಗಲ್ಲ. ಪ್ರಾಣದಲ್ಲಿ ಲಿಂಗವನ್ನು ಸವೆಸಿ ನಿರವಯವಾಗಬಹುದು. ಅದೇ ಪ್ರಾಣಲಿಂಗಿಯ ಸ್ಥಿತಿ ಕೂಡ ಆಗಿದೆ. ಕರ್ಮದಿಂದಾದ ಈ ಕಾಯವನ್ನ ಲಿಂಗಾಂಗ ಯೋಗದಲ್ಲಿ ಸವೆಸಿ ಆ ಸಯವಪ್ಪ ಪರಿ ಅಥವಾ ಕ್ರಮವನ್ನ ನಾವು ಅರಿಯಬೇಕು. ಶರಣರು ದೇಹವನ್ನು ಹಿಡಿದೇ ಲಿಂಗಾಂಗಿಯಾಗಿ ನಿರ್ಮಾಯಿಗಳಾದರು ಅಂತ ಗುರುದೇವರು ಹೇಳ್ತಾ ಇದ್ದಾರೆ. ನೋಡಿ ಎಷ್ಟು ಒಂದು, ನಿಮ್ಮ ಶರಣರು ಕಾಯವಿಡಿದಿರಿದು ನಿರ್ಮಾಯವಾಗಿರ್ಪದು ಹೇಳಯ್ಯ. ಹೀಗಾಗಿ ಪರಮ ಪಾವನ ಪ್ರಾಣಲಿಂಗವನ್ನ ಶಿವಜ್ಞಾನಿಗಳು ಅನೇಕ ಒಂದು ಹೆಸರುಗಳಿಂದ ಕರೆದ್ರು. ಪರಬ್ರಹ್ಮ, ಜಗದಾಧಾರ, ಪರಮ ಮುಕ್ತಿ, ಮಹಾಸತ್ಯ ಅಂತ ಸ್ತುತಿ ಮಾಡಿದರು. ಇಂತಹ ಒಂದು ಮಹಾಲಿಂಗದಲ್ಲಿ ಯಾರ ಮನವು ದೃಢಗೊಂಡು ಸ್ಥಿರವಾಗಿರುವುದೋ, ಯಾರ ಚಿತ್ತವು ಆ ಲಿಂಗದಲ್ಲಿ ಏಕೀಕೃತವಾಗಿರುವುದೋ, ಯಾರ ವೃತ್ತಿಯು ಸದಾ ಆ ಲಿಂಗದ ಆಕಾರವಾಗಿರುವುದೋ ಅವರೇ ಲಿಂಗಾಂಗ ಸಂಗಿಗಳು, ಪರಮಯೋಗಿಗಳು, ಸತ್ಯ ತಪಸ್ವಿಗಳು, ಅವರೇ ನಿಜ ಜ್ಞಾನಿಗಳು. ಲಿಂಗವು ಅನ್ನೋದು ಅದೊಂದು ಅನಾದಿ, ಅನಂತ, ಅಖಂಡ. ಅದು ಜಗತ್ತಿನ ಮಹಾಕಾರಣ. ವ್ಯಾಮೋಹ ಅಳಿದು ಶಿವಾನಂದವನ್ನ ಅಳವಡಿಸಿಕೊಳ್ಳೋದೇ ಶಿವಯೋಗದ ಗುರಿಯಾಗಿದೆ. ಆ ಪ್ರಾಣಲಿಂಗವು ನಮ್ಮ ಹೃದಯವೆಂಬ ದೇವಾಲಯದಲ್ಲಿ ಅಮರ ಜ್ಯೋತಿಯಾಗಿ ಬೆಳಗ್ತಾ ಇದೆ. ಸಾಧಕನು ಆ ಲಿಂಗವನ್ನ ಸದ್ಭಾವ ಪುಷ್ಪಗಳಿಂದ ತನ್ಮಯನಾಗಿ ಪೂಜಿಸ್ತಾ ಇದ್ದಾನೆ. ತನ್ನ ಮರೆತು ಆ ಲಿಂಗದಲ್ಲಿ ಸಮರಸಗೊಳ್ತಾನೆ. ಈ ಸಾಮರಸ್ಯವೇ ಶಿವಯೋಗ ಸಮಾಧಿ. ಆಗ ಅಲ್ಲಿ ಉಳಿಯೋದು ಬರೀ ಪ್ರಾಣಲಿಂಗದ ಬೆಳಕು ಅಥವಾ ಪ್ರಾಣಲಿಂಗದ ಪ್ರಕಾಶ. ಅಂಗ ಲಿಂಗ ಭೇದ ಭಾವವಿಲ್ಲದ ಅಭಿನ್ನ ಒಂದು ಜ್ಯೋತಿ ಆ ಪ್ರಾಣಲಿಂಗವಾಗಿದೆ. ಈ ಅವಸ್ಥೆಗೆ ತುರಿಯಾಸ್ಥಿತಿ ಅಂತ ಕರೀತಾರೆ. ಪ್ರಾಣಲಿಂಗಿಯ ಜ್ಞಾನವೀಗ ಪರಿಪಕ್ವವಾಗಿದೆಯಾಗಿ ಪಂಚಮ ಸ್ಥಳವಾದ ಶರಣ ಸ್ಥಳವನ್ನ ಆರೋಹಣ ಮಾಡಲು, ಅಂದ್ರೆ ಮುಂದಿನ ಸ್ಥಳಕ್ಕೆ ಹೋಗಲು ಆತ ತಯಾರಾಗಿದ್ದಾನೆ ಅನ್ನೋವಲ್ಲಿ ಈ ಒಂದು ಸ್ಥಳ, ನಾನೀಗೆಲ್ಲ ಏನ್ ಹೇಳಿದ್ನಲ್ಲ, ಇದು ತುರಿಯಾಸ್ಥಿತಿ ಅಂತ ಕರೀತಾರೆ. ಹೀಗಾಗಿ ಇಲ್ಲಿಯ ಎಲ್ಲಾ ಅಂಗ ಸ್ಥಳಗಳು ಮುಗಿದು ಈಗ ನಾವು ಜಂಗಮ ಲಿಂಗ ಸ್ಥಳಗಳು 12 ಇವೆ. ಅವುಗಳನ್ನ ಯಾರಾದ್ರೂ ಓದಿ ನೋಡೋಣ. 64ರಿಂದ ಹಿಡಿದು 75ರವರೆಗೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಜೀವಾತ್ಮಸ್ಥಳ, ಅಂತರಾತ್ಮಸ್ಥಳ, ಪರಮಾತ್ಮಸ್ಥಳ, ನಿರ್ದೇಹಾಗಮಸ್ಥಳ, ನಿರ್ಭಾವಾಗಮಸ್ಥಳ, ನಷ್ಟಾಗಮಸ್ಥಳ, ನಷ್ಟಾಗಮಸ್ಥಳ, ಆದಿ ಪ್ರಸಾದ ಸ್ಥಳ, ಅಂತ್ಯ ಪ್ರಸಾದಿ ಸ್ಥಳ, ಸೇವೆ ಪ್ರಸಾದಿ ಸ್ಥಳ, ದೀಕ್ಷಾ ಪಾದೋದಕ ಸ್ಥಳ, ಶಿಕ್ಷಾ ಪಾದೋದಕ ಸ್ಥಳ, ಜ್ಞಾನ ಪಾದೋದಕ ಸ್ಥಳ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಅಕ್ಕ, ಶರಣಾರ್ಥಿಗಳು. ಈಗ ಜಂಗಮ ಲಿಂಗ ಸ್ಥಳಗಳು 12 ಇವೆ. ಮೊದಲನೆಯದು ಜೀವಾತ್ಮ ಸ್ಥಳ. ಈ ಆತ್ಮನು ಪಾಪ, ಜರ, ಮರಣ, ಶೋಕ, ಹಿಂಸಾ, ಕ್ಷುಧ ಮತ್ತು ತೃಷ. ಕ್ಷುಧ ಮತ್ತು ತೃಷ ಅಂದ್ರೆ ಹಸಿವು ಮತ್ತು ನೀರಡಿಕೆ. ಆತ್ಮನಿಗೆ ಇವೆಲ್ಲ ಇರೋಲ್ಲ. ಜನನ, ಮರಣ, ಶೋಕ, ಹಿಂಸಾ, ಕ್ಷುಧ ಮತ್ತು ತೃಷ ಇವಕ್ಕೇನಂತಾರೆ? ಏನಂತಾರೆ ಇವಕ್ಕೆ? 6 ಇವಕ್ಕೆ ಜರ, ಮರಣ, ಶೋಕ, ಹಿಂಸಾ, ಕ್ಷುಧ ಮತ್ತು ತೃಷಕ್ಕೇನಂತಾರೆ? ಷಡೂರ್ಮಿಗಳು ನೆನಪಿಟ್ಕೋಬೇಕು. ಹೀಗಾಗಿ ಈ ಷಡೂರ್ಮಿಗಳು ಆತ್ಮಕ್ಕಿಲ್ಲ. ಏಕೆ? ಆತ ಸತ್ಯಕಾಮನು, ಸತ್ಯ ಸಂಕಲ್ಪನು. ಚೈತನ್ಯಾತ್ಮಕ ವಸ್ತುವೇ ಆತ್ಮವಾಗಿದೆ.
ಆತನ ಸಾಕ್ಷಾತ್ಕಾರ ಹೊಂದಿದ ಮಹಾತ್ಮನೇ ಆತ್ಮಸ್ಥಲಿ ಅಥವಾ ಜೀವಾತ್ಮಸ್ಥಲಿ. ಎಲ್ಲಿ ಕೂಡ್ತಾ ಇದೆ ಈ ಆತ್ಮ ಪಂಚಮಹಾಭೂತಗಳೊಂದಿಗೆ? ಯಾವ ಚಕ್ರದಲ್ಲಿ ಅಥವಾ ಯಾವ ಸ್ತರದಲ್ಲಿ? ಚೈತನ್ಯಾತ್ಮಕ ಆತ್ಮ ಜಡ ಪಂಚಮಹಾಭೂತಗಳೊಂದಿಗೆ ಯಾವ ಸ್ತರದಲ್ಲಿ ಕೂಡ್ತಾ ಇದೆ? ಮಹಾಲಿಂಗದಲ್ಲಿ. ಮಹಾಲಿಂಗದ ಸ್ಥಳ ಯಾವುದು? ಮಹಾಲಿಂಗದ ಸ್ಥಳ ಯಾವುದು? ಐಕ್ಯಸ್ಥಳ ಐಕ್ಯಸ್ಥಳ ಐಕ್ಯಸ್ಥಳ. ಐಕ್ಯಸ್ಥಳ. ಹೀಗಾಗಿ ಆತ್ಮ ಎಲ್ಲರ ಹೃದಯದಲ್ಲಿ ವಾಸಿಸಿದ್ದಾನೆ, ಆದ್ರೆ ಎಲ್ಲರಿಗೂ ಕಾಣಲಾರ. ಆತ್ಮವನ್ನು ಯಾರು ನೋಡ್ತಾರೆ? ಯಾರು ನೋಡೋಕ್ ಸಾಧ್ಯ ಇಲ್ಲ. ಅದಕ್ಕೇನೆ ಶಿವಯೋಗ ಬೇಕು. ಅದಕ್ಕೆ ಶರಣರು ಏನ್ ಮಾಡಿದ್ರು? ಇಷ್ಟಲಿಂಗ ಅರ್ಚನೆಯಿಂದಲೇ ಅದು ಆರಂಭವಾಗಬೇಕು. ಸದ್ಗುರುವಿನ ಮಾರ್ಗದರ್ಶನದಲ್ಲಿ ಚಿತ್ತ ಪರಿಶೋಧನೆಯ ಶಿವಯೋಗದ ಸಾಧನೆ ನಡೆದಾಗ ಆ ಶಿವಾತ್ಮನ ದಿವ್ಯ ದರ್ಶನವಾಗೋದಿದೆ. ಅಲ್ಲಿಗೆ ಭೇದ ಮೂಲವಾದ ಅಜ್ಞಾನವು ಅಂದ್ರೆ ಏನು? ನಾನು ಬೇರೆ ದೇವ ಬೇರೆ ಅಂತ ಏನೊಂದು ಅಜ್ಞಾನ ಇತ್ತಲ್ಲ, ಅದು ಪೂರ್ಣ ನಷ್ಟವಾದದ್ರಿಂದ ಸಾಧಕನು ಈಗ ಆತ್ಮಲೀನನಾಗ್ತಾನೆ, ಅಮೃತಮಯ ಅನುಭವ ಪಡೆಯುತ್ತಾನೆ. ಈ ಆತ್ಮಾನುಭವಕ್ಕೆ ಆತ್ಮಸ್ಥಳ ಆತ್ಮಸ್ಥಳ ಅಂತ ಕರೀತಾರೆ. ಹೇಗಂದ್ರೆ ಕಲ್ಲೊಳಗೆ ಹಣ್ಣುಂಟು, ಮರದೊಳಗೆ ಅಗ್ನಿ ಉಂಟು, ಹಾಲೊಳಗೆ ತುಪ್ಪ ಉಂಟು, ಅಂತರಾಮಿಯಲ್ಲಿ ಶಿವನಿಹನು. ಇದೇನು ಕಾರಣ? ಕತ್ತಲೆ ಕಾಣಬಾರದು, ತೋರಬಲ್ಲ ಗುರಿಯ ಸುಳಿಯನು ಕೂಡಲ ಸಂಗಮ ದೇವ. ಕಲ್ಲಿನಲ್ಲಿರುವ ಬಂಗಾರವಾಗಲಿ, ಮರದೊಳಗೆ ಅಡಗಿರುವ ಅಗ್ನಿಯಾಗಲಿ, ಹಾಲೊಳಗೆ ಅಡಗಿರುವ ತುಪ್ಪವಾಗಲಿ, ಹಾಗೆ ಈ ಒಂದು ಆತ್ಮ ನಮ್ಮೊಳಗಿದೆ, ಅದನ್ನ ತೋರಬಲ್ಲ ಗುರು ಸುಳಿಯನು ಅಂತ ಗುರುದೇವರು ಇಲ್ಲಿ ಹೇಳ್ತಾ ಇದ್ದಾರೆ. ಅಖಂಡ ಸ್ವರೂಪನಾದ ಆ ಜೀವಾತ್ಮನು ಮನದಲ್ಲಿ ಅಂಗುಷ್ಟ ಮಾತ್ರ ಉಪಾಧಿಯಾಗಿ ಭಾವರೂಪದಲ್ಲಿ ಕೂದಲಿನ ಒಂದು ಸಹಸ್ರಾಂಶ ಭಾಗದ ಉಪಾಧಿಯಿಂದ ಅಷ್ಟೊಂದು ಸೂಕ್ಷ್ಮವಾಗಿ ಹೃದಯ ಕಮಲದ ಮಧ್ಯದ ಗುಹೆಯಲ್ಲಿ ಸ್ಥಿತನಾಗಿರುತ್ತಾನೆ. ತನ್ನ ಪ್ರಕಾಶವನ್ನ ದೀಪದಂತೆ ಸರ್ವತ್ರ ಆತ ಹರಡುತ್ತಾನೆ ಅಂತ ಶರಣರ ವಚನಗಳಲ್ಲಿ ಬರ್ತಾ ಇದೆ. ಯಾವಾಗಲೂ ನೋಡಿ, ಕೂಡಿಯಿರುವ ಪರಸ್ಪರ ಸ್ನೇಹವಿರುವ ಎರಡು ಪಕ್ಷಿಗಳು ಒಂದೇ ವೃಕ್ಷದಲ್ಲಿ ಇರ್ತವೆ ಗೂಡು ಕಟ್ಕೊಂಡು. ಒಂದು ಜೀವ ಪಕ್ಷಿ ಅಂತ ಇಟ್ಕೊಳ್ಳಿ, ಆ ವೃಕ್ಷದ ಕರ್ಮಫಲಗಳನ್ನ ತಿನ್ನುತ್ತಾ ರುಚಿ ನೋಡ್ತಾ ಇರ್ತಾ ಇದೆ. ಮತ್ತೊಂದು ಶಿವ ಪಕ್ಷಿಯಾಗಿ ಆ ಫಲಗಳನ್ನ ತಿನ್ನದೆ ಕೇವಲ ನೋಡ್ತಾ ಇರ್ತದೆ. ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಇಲ್ಲಿ ಎರಡು ಪಕ್ಷಿಗಳು ಇದೆ ಗಿಡದ ಮೇಲೆ. ಒಂದು ಕರ್ಮಫಲಗಳನ್ನ ತಿಂತಾ ಹೋಗ್ತಾ ಇದೆ, ಇನ್ನೊಂದು ಪಕ್ಷಿ ಅದು ಶಿವ ಪಕ್ಷಿ. ನೀವು ಅನ್ಮ್ಯೂಟ್ ಮಾಡಿದ್ರೆ ನಾನು ನಿಲ್ತ್ ಬಿಡ್ತೀನಿ, ಮಾತಾಡೋದೇ ಇಲ್ಲ. ಇಲ್ಲಿ ಒಂದು ಬಿಳಿಯ ಪಕ್ಷಿ ಕಾಣಿಸ್ತಾ ಇದೆ, ಒಂದು ಕಂದು ಕಲರದ ಪಕ್ಷಿ ಕಾಣ್ತಾ ಇದೆ. ಆ ಬಿಳಿಯ ಪಕ್ಷಿನ ನೀವು ಜೀವ ಪಕ್ಷಿ ಅಂತ ಇಟ್ಕೊಳ್ಳಿ. ಅದು ಯಾವಾಗ್ಲೂ ಕರ್ಮಫಲಗಳನ್ನ ತಿಂತಾ ಇರ್ತಾ ಇದೆ. ಮತ್ತೊಂದು ಅದು ಕಂದಿ ಕಲರ್ ಅಂದ್ರೆ ಚಾಕ್ಲೇಟ್ ಕಲರ್ ಪಕ್ಷಿ ಇದೆಯಲ್ಲ, ಆ ಪಕ್ಷಿ ಶಿವ ಪಕ್ಷಿ ಅಂತ ಇಟ್ಕೊಳ್ಳಿ. ಅದು ಯಾವ ಫಲಗಳನ್ನು ತಿನ್ನೋಲ್ಲ. ಮನುಷ್ಯ ದೇಹವೂ ಕೂಡ ಒಂದು ಅಶ್ವತ್ಥ ವೃಕ್ಷದ ಹಾಗೆಯೇ. ಅಲ್ಲಿ ಎರಡು ಪಕ್ಷಿಗಳಿರ್ತಾ ಇವೆ, ಒಂದು ಜೀವ, ಇನ್ನೊಂದು ಶಿವ. ನೋಡಿ ಆ ಒಂದು ಗಿಡದಲ್ಲಿ ಆ ವೃಕ್ಷದ ಒಂದೇ ಹೃದಯ ಗೂಡಿನಲ್ಲೇ ಇರ್ತಾ ಇವೆ. ಯಾವು? ಜೀವ ಮತ್ತು ಶಿವ ಅಂತ ಆ ಎರಡು ಪಕ್ಷಿಗಳು. ಶರೀರವಿರುವಾಗ ದೊರೆಯುವ ಸುಖ ದುಃಖಾದಿಗಳಿಗೆ ಆ ವೃಕ್ಷದ ಫಲಗಳು ಅಂದ್ರೆ ನಮ್ಮ ಜೀವನದಲ್ಲಿ ಏನ್ ಸುಖ ದುಃಖ ಬರ್ತಾವಲ್ಲ, ಆ ಎಲ್ಲಾ ಫಲಗಳನ್ನ ಯಾವ ಪಕ್ಷಿ ತಗೊಳ್ತದೆ? ಜೀವ ಪಕ್ಷಿ ಅಂತ. ಅವುಗಳನ್ನ ಜೀವಾತ್ಮ ಪಕ್ಷಿಯು ಮನಸ್ತುಂಬಿ ತಿಂತಾ ಇದೆ. ದುಃಖ ಬರ್ಲಿ ಸುಖ ಬರ್ಲಿ ಉಂಟದೆ. ಆದ್ರೆ ಶಿವ ಪಕ್ಷಿ ಆ ಫಲಗಳನ್ನ ತಿನ್ನದೆ ಕೇವಲ ಸಾಕ್ಷಿಯಾಗಿ ಈ ಪಕ್ಷಿ ಏನ್ ಮಾಡ್ತಾ ಇದೆಯಲ್ಲ ಅದನ್ನ ನೋಡ್ತಾ ಇರುತ್ತೆ. ಇದೇ ಆ ಎರಡು ಪಕ್ಷಿಗಳು ನಮ್ಮ ದೇಹದಲ್ಲಿ, ಒಂದು ಜೀವ ಪಕ್ಷಿ, ಇನ್ನೊಂದು ಶಿವ ಪಕ್ಷಿ. ಶರೀರ ರೂಪ ಒಂದು ಜೀವಾತ್ಮನು ಯಾವಾಗಲೂ ವಿಷಯಾಸಕ್ತಿಯಲ್ಲಿ ಮುಳುಗಿರ್ತಾನೆ. ಹೌದು, ಈ ಪಂಚೇಂದ್ರಿಯಗಳು ಲೌಕಿಕ ಜಗತ್ತಿನ ವಿಷಯಾಸಕ್ತಿಯಲ್ಲಿ ಮುಳುಗೋ ಹಾಗೇನೆ ಮಾಡ್ತಾವೆ. ಆದ್ದರಿಂದ ಯಾವಾಗ್ಲೂ ಶೋಕ ಪೀಡಿತನಾಗಿರ್ತಾನೆ. ಯಾವಾಗ ತನ್ನ ಜೊತೆಯಲ್ಲಿಯೇ ಇರುವ, ಅವನ್ ಗೊತ್ತಿಲ್ಲ ನನ್ನ ಜೊತೆ ಇನ್ನೊಂದು ಪಕ್ಷಿ ಇದೆ ಅಂತ ಗೊತ್ತೇ ಇಲ್ಲ. ಆ ಶಿವ ಪಕ್ಷಿಯನ್ನ ಯಾವಾಗ ಆತ ನೋಡ್ತಾನಲ್ಲ,
ಆಗ ಅವನಿಗೆ ಪರಮಾತ್ಮನ ದರ್ಶನವಾಗಿ ಶೋಕವಿರಹಿತನಾಗ್ತಾನೆ, ದುಃಖ ಇಲ್ಲಾಗ್ತಾವೆ. ಪರಮಾತ್ಮನು ಸಗುಣ ನಿರ್ಗುಣಗಳಿಲ್ಲದ ನಿಖಲನು. ಅವನಿಗೇನು ರೂಪ ಇದೆಯಾ? ಇಲ್ಲ. ಆತ ನಿರೂಪಗಳಿಲ್ಲದ ಸತ್ಯ. ನಾಮ ಇಲ್ಲ, ಸೀಮೆ ಇಲ್ಲ. ಆತ ಅನಂತ. ಅವನು ಕಾರ್ಯನೂ ಅಲ್ಲ, ಕಾರಣನೂ ಅಲ್ಲ. ಅವನು ಈ ಕಾರ್ಯ ಮತ್ತು ಕಾರಣಗಳ ಆಧಾರ ತತ್ವನು. ಅವನು ಅಖಂಡನು, ಅದ್ವಯನು, ನಿಜ ಜ್ಞಾನ ಮೂರ್ತಿಯು, ನಿರವಯ ನಿಜಲಿಂಗನು. ಅವನು ಇರದ ತಾನವಿಲ್ಲ. ಅವನು ಸರ್ವಭೂತಗಳ ಆತ್ಮನಾಗಿದ್ದಾನೆ, ಸರ್ವ ಜೀವಿಗಳ ಜೀವನದ ಶಕ್ತಿಯಾಗಿದ್ದಾನೆ. ಆದ್ರೆ ಯಾವಾಗ ಜೀವದ ದೇಹದಲ್ಲಿ ಪ್ರವೇಶವಾಯಿತೋ ಆಗ ಪಂಚಮಹಾಭೂತಗಳ ವಿಶಿಷ್ಟ ಅಂತಃಕರಣ ಉಪಾಧಿಯಿಂದ ಪರಿಮಿತಿ ಪಡಿತಾ ಇದೆ. ಅಷ್ಟೇ ಅಲ್ಲ, ಅನವಾದಿ ಮಲ ಸಂಪರ್ಕದಿಂದ ಅಣುವಾಗ್ತಾ ಇದ್ದಾನೆ. ಆಗ ಅಹಂಕಾರ ಉದಯಿಸ್ತಾ ಇದೆ. ಕಿಂಚಿಜ್ಞತೆ ಅಂದ್ರೆ ಆ ಮಲಗಳು, 3 ಮಲಗಳು ಕಿಂಚಿಜ್ಞತೆ ಆವರಿಸ್ತಾ ಇದೆ. ಅಹಂಕಾರ ಸಂಬಂಧದಿಂದ ಅಖಂಡಾದ್ವಯ ನಿತ್ಯಾನಂದ ಸ್ವರೂಪನಾದ ಆತ್ಮನು ಈಗ ಏನಾಗ್ತಾ ಇದ್ದಾನೆ? ದೇಹಾಭಿಮಾನಿಯಾಗಿ ಕಾಣ್ತಾ ಇದ್ದಾನೆ. ಆಕ್ಚುವಲಿ ಆತ್ಮನು ವಸ್ತುಸ್ಥಃ ಆಗಿರ್ದಿದ್ರು ಕೂಡವೇ ಆತನಿಗೆ ಆಗ ಈ ಒಂದು ಪ್ರಭಾವದಿಂದ ನಾನು ದೇಹಿ, ನಾನು ಜೀವಿ ಎಂಬ ಭಾವ ಬಂದಂತೆ ತೋರಿಸ್ತಾ ಇದೆ. ಇದಕ್ಕೇನಂತಾರೆ ಅಂದ್ರೆ ಶರಣರು ಸಂಸರ್ಗಾಧ್ಯಾಸ ಅಂತಾರೆ. ಇದು ಒಂದು ಶುದ್ಧ ಭ್ರಮೆಯಾಗಿದೆ. ಯಾವುದು? ನಾನು ದೇಹಿ, ನಾನು ಜೀವಿ ಅನ್ನೋದು. ಆದರೆ ಶಿವಯೋಗದಲ್ಲಿ ಸದ್ಗುರುವಿನ ಉಪದೇಶ ಅಮೃತದಿಂದ ಜೀವನು ಪರಿಶುದ್ಧನಾಗಿ ಈ ಮೇಲೆ ಏನು ಒಂದು ಭ್ರಮೆ ಇದೆಯಲ್ಲ, ಆ ಮೋಹ ಮೂರ್ಛೆಯಿಂದ ತಿಳಿದಿದ್ದಾಗ ಅವನಲ್ಲಿರುವ ಅಹಂಕಾರ ಉಪಾಧಿಯು ಮರೆಯಾಗ್ತಾ ಇದೆ. ಆಗ ಆತ ಸ್ಫಟಿಕದಂತೆ ಪರಶಿವನು ಅಖಂಡ ಜ್ಞಾನ ಘನ ಜ್ಯೋತಿಯಾಗಿ ಮಹಾ ದಿವ್ಯ ಪ್ರಭೆಯಾಗಿ ಬೆಳಗ್ತಾ ಇದ್ದಾನೆ. ಅದಕ್ಕೆ ನಮ್ಮ ಗುರುದೇವರು ಒಂದು ವಚನ ಹೇಳ್ತಾ ಇದ್ದಾರೆ, ಓದಿ ನೋಡೋಣ ಯಾರಾದ್ರೂ. ಸಂಜೆಯ ಮಂಜಿನ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಬಸವಣ್ಣನವರ ವಚನ. ಸಂಜೆಯ ಮಂಜಿನ ಕಪ್ಪು ಅಂಜಿದಡೆ ಶಂಕೆ ತದ್ರೂಪವಾಗಿ ನಿಂತಿತ್ತು. ತನ್ನ ಭಾವದ ನಟನೆ ನಡೆವಣ್ಣಕ್ಕ ನಡೆಯಿತ್ತು. ಅದು ನಿಂದಲ್ಲಿಯೇ ನಿಂದಿತ್ತು. ಅದರಂತುವ ನರಿದಡೆ ಹಿಂದೆ ಹುಸಿ, ಮುಂದೆ ಕೂಡಲ ಸಂಗಮ ದೇವನ ನಿಲವು ತಾನೆ. ಸಮಗ್ರ ವಚನ ಸಂಪುಟ 1, ವಚನ ಸಂಖ್ಯೆ 1371. ಶರಣು ಶರಣಾರ್ಥಿಗಳು. ಶರಣು ಅಕ್ಕ. ನೋಡಿ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಇವಾಗ ಸಂಜೆ, ರಾತ್ರಿನೂ ಪೂರ್ತಿಯಾಗಿಲ್ಲ, ನೀವು ರೂಮ್ನಲ್ಲಿದ್ದೀರಾ, ಒಂದು ಮಬ್ಬು ಕತ್ತಲೆ ಇದ್ದಾಗ ಏನೋ ಒಂದು ಆಕಾರ ಕಾಣಿಸ್ತಾ ಇದೆ. ಎಲ್ಲಿ? ಆ ರೂಮಿನ ಆ ಕೋಣೆಯ ಮೂಲೆಯಲ್ಲಿ ಏನೋ ಆ ಹಗ್ಗ, ಅಲ್ಲೇನ್ ಮೂಲೆಯಲ್ಲಿ ಇಟ್ಟಿರೋ ಹಗ್ಗ ಈಗ ಕತ್ತಲೆಯ ಕಾರಣ ಹೂವಿನ ಹಾಗೆ ಕಾಣಿಸ್ತಾ ಇದೆ, ಹಾವಿನ ಹಾಗೆ. ಆ ಭಯದ ಭಾವದಲ್ಲಿ ಅದೇ ನಿಜವೆಂಬಂತೆ ನಮ್ಮ ವರ್ತನೆಯೂ ಕೂಡ ಬದಲಾಗ್ತಾ ಇದೆ. ಹೇಗೆ ಹೋಗ್ಬೇಕಾದ್ರ ಹತ್ರ? ಆಮೇ ಕಾಣಿಸ್ತಾ ಇದೆಯಲ್ಲ. ಹಾಗೆ ನಮ್ಮ ಮನಸ್ಸಿಗೆ ಆಯ್ತು, ನಮ್ಮ ಕಣ್ಣಿಗೆ ತೋರಿತು. ಸಂಜೆಯ ಮಂಜಿನ ಕಪ್ಪು ಅಂಜಿದಡೆ ಶಂಕೆ ತದ್ರೂಪವಾಗಿ ನಿಂದಿತ್ತು. ಆ ಹಾವನ್ನೇ, ಆ ಹಗ್ಗವನ್ನೇ ನಾವು ಹಾವಂತ ಕಲ್ಪಿಸ್ಕೊಂಡ್ಬಿಟ್ವಿ. ಆ ಭಯದ ಭಾವದಲ್ಲಿ ಅದೇ ನಿಜವೆಂಬಂತೆ ನಮ್ಮ ವರ್ತನೆಯೂ ಕೂಡ ಬದಲಾಗ್ತಾ ಇದೆ. ಆದರೆ ನಿರ್ಜೀವದ ಆ ಹಗ್ಗ ಚಲಿಸದೆಯೇ ನಿಂತಲ್ಲೇ ನಿಂದಿತ್ತಲ್ಲ. ಆ ಅಸತ್ಯವನ್ನ, ಹುಸಿಯನ್ನ ಅರಿಯಲು ಶಿವನ ನಿಲುವಿನಲ್ಲಿ ನಾವು ನಿಲ್ಬೇಕಾಗ್ತಾ ಇದೆ. ಇದರಂತೆಯೇ ನಿತ್ಯ ಜೀವನದಲ್ಲಿ ಅಸತ್ಯಗಳನ್ನೇ ಸತ್ಯವೆಂದು ಜೀವನು ನಂಬುತ್ತಾ ಹೋಗ್ತಾನೆ. ಅದೇ ಮಾಡ್ತಾ ಇರೋದು ನಾವೀಗ. ಅನೇಕ ಅಸತ್ಯಗಳನ್ನ ಇವು ಸತ್ಯ ಅಂತ ನಂಬ್ತಾ ಹೋಗ್ತಾ ಇದ್ದೀವಿ. ಏಕೆಂದ್ರೆ ಈ ಸಂಸರ್ಗಾಧ್ಯಾಸ, ಆ ಶಿವಪಕ್ಷಿಯ ಹತ್ರ ನೋಡ್ತಾನೇ ಇಲ್ಲ. ಆ ಸಂಸರ್ಗಾಧ್ಯಾಸದಿಂದ ಜೀವನಲ್ಲಿಯ ಶಿವಾಂಶ ಅಹಂಕಾರದಲ್ಲಿ ಮರೆಯಾಗಿದೆ. ಅದಕ್ಕೇನ್ ಮಾಡ್ಬೇಕು ನಾವು? ಅದಕ್ಕೆ ಇಷ್ಟಲಿಂಗದ ಶಿವಯೋಗದಲ್ಲಿ ಸದ್ಗುರುವಿನ ಮಾರ್ಗದರ್ಶನದಲ್ಲಿ ಅವುಗಳನ್ನ ಪರಿಹರಿಸಿದಾಗ ಪರವಸ್ತುವಿನ ದರ್ಶನವಾಗೋದಿದೆ ನಮಗೆ. ಅದನ್ನೇ ಅಲ್ಲಮ ಪ್ರಭುದೇವರು ಹೇಳ್ತಾ ಇದ್ದಾರೆ. ಓದಿ ನೋಡೋಣ ಯಾರಾದ್ರೂ ವಚನವನ್ನ. ದೇಹ ಭಾವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಲ್ಲಮ ಪ್ರಭುದೇವರ ಈ ವಚನ. ದೇಹ ಭಾವ ಒಳಿದಲ್ಲದೆ ಜೀವ ಭಾವ ಒಳಿಯದು. ಜೀವ ಭಾವ ಒಳಿದಲ್ಲದೆ ಭಕ್ತಿ ಭಾವ ಅಳವಡದು. ಭಕ್ತಿ ಭಾವ ಅಳವಟ್ಟಲ್ಲದೆ ಅರಿವು ತಲೆ ದೋರದು. ಅರಿವು ತಲೆ ದೋರಿದಲ್ಲದೆ ಕುರುಹು ನಷ್ಟವಾಗದು.
ಕುರುಹು ನಷ್ಟವಾದಲ್ಲದೆ ಮಾಯೆ ಹಿಂಗದು. ಇದು ಕಾರಣ ಕಾಯದ ಜೀವದ ಹೊಲಿಗೆಯ ಅಳಿವ ಭೇದವ ತಿಳಿಯಬಲ್ಲಡೆ ಗುಹೇಶ್ವರ ಲಿಂಗದ ಅರಿವು ಸಾಧ್ಯವಪ್ಪುದು ಕಾಣ ಸಿದ್ದರಾಮಯ್ಯ. ಸಮಗ್ರ ವಚನ ಸಂಪುಟ ಸಮಗ್ರ ವಚನ ಸಂಪುಟ 2, ವಚನದ ಸಂಖ್ಯೆ 1567. ಶರಣಾರ್ಥಿಗಳು. ಶರಣು ಶಂಭುವನ್ನ. ಅಲ್ಲಮ ಪ್ರಭುದೇವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಆತ್ಮನ ಅರಿವು, ದೇಹದ ಮರೆವು ಎರಡರ ಸಂಘ ಸಂಧಿಯಲ್ಲಿ ಒಂದು ಮನವೆಂಬ ಅಜ್ಞಾನ ಹುಟ್ಟಿತ್ತು. ದೇಹ ಭಾವ ಒಡಿದಲ್ಲದೆ ಜೀವ ಭಾವ ಅಳಿಯದು. ಸಾಧಕನು ಮೊದಲು ತನ್ನ ದೇಹ ಭಾವವನ್ನ ಅಳಿಬೇಕು. ದೇಹಂಭಾವ ಅನ್ನಿ, ಅಹಂಕಾರ ಅನ್ನಿ, ಈ ನನ್ನ ದೇಹ ನನ್ನ ದೇಹ ನನ್ನ ದೇಹ ಅಂತ ಅಳಿದ ನಂತರ ಜೀವಭಾವ ಒಳಿತಾ ಇದೆ. ಆ ಜೀವಭಾವವು ಅಳಿಯುವ ತನಕ ಭಕ್ತಿ ಭಾವವು ಅಳವಡದು. ಭಕ್ತಿ ಭಾವವು ಅಳವಡುವವರೆಗೆ ಶಿವಜ್ಞಾನ ತಲೆದೋರದು. ಆ ಶಿವಜ್ಞಾನ ತಲೆದೋರುವವರೆಗೆ ತಾನೆಂಬ ಅಹಂಭಾವದ ಕುರುಹು ನಷ್ಟವಾಗದು. ಆ ಅಹಂಭಾವದ ಕುರುಹು ನಷ್ಟವಾಗೋ ತನಕ ಮಾಯೆ ಹಿಂಗೋದಿಲ್ಲ. ಆದ್ದರಿಂದ ಸಾಧಕನು ಈ ದೇಹ ಮತ್ತು ಅದಕ್ಕೆ ಪೂರಕವಾಗಿ ರಚಿಸಿರುವ ಜೀವದ ಮಧ್ಯೆ ಇರುವ ಭೇದವ ತಿಳಿಯುವ ತನಕ ಶಿವಜ್ಞಾನದ ಅರಿವು ಆಗೋದಿಲ್ಲ. ದೇಹದಲ್ಲಿ ಜೀವಾತ್ಮ ಇದೆ, ಅದರ ನಿಜವಾದ ಸ್ವರೂಪ ಯಾವುದು, ಅದರ ಚಟುವಟಿಕೆಗಳೇನು, ಅದರ ಆಗುಹೋಗುಗಳೇನು ಎಂಬುದರ ಕುರಿತು ಆತ್ಮಸ್ಥಲಿಯು ಅಂದ್ರೆ ಈ ಸ್ಥಳದಲ್ಲಿರುವಂತಹ ಆತ್ಮಸ್ಥಲಿಯು ಚಿಂತನೆ ಮಾಡ್ತಾ ಇದ್ದಾನೆ. ಆತ್ಮನ ಅರಿವು, ದೇಹದ ಮರೆವು ಎರಡರ ಸಂಘ ಸಂಧಿಯಲ್ಲಿ ಮನವೆಂಬ ಅಜ್ಞಾನ ಹುಟ್ಟಿತ್ತು. ಈ ಅಜ್ಞಾನ ಉಪಾಧಿಯಿಂದ ಶಿವನು ಜೀವನಾಗ್ತಾ ಇದ್ದಾನೆ, ದೇಹಾತ್ಮ ಭಾವ ಪಡಿತಾ ಇದ್ದಾನೆ. ಆಗ ಆತನಲ್ಲಿ ದೇಹ ಸಂಗತವಾದ ಭಯ, ದುಃಖ ಮುಂತಾದ ಗುಣಗಳು ತೋರ್ತಾ ಇವೆ. ದೇಹಿಯಾಗಿದ್ದ ಆತ್ಮನಿಗೆ ಶಿವಯೋಗದಲ್ಲಿ ಜ್ಞಾನೋದಯವಾದೊಡನೆ ದೇಹೋಹಂಭಾವದ ಭ್ರಾಂತಿ ಅಳಿಯುತ್ತಾ ಇದೆ. ದೇಹ ಭ್ರಾಂತಿ ಅಳಿದಲ್ಲಿಯೇ ಹುಷಿ ದೇಹದ ತೋರಿಕೆಯು ನಿಂದು ಹೋಗ್ತಾ ಇದೆ. ಇಷ್ಟಲಿಂಗ ಪೂಜೆ, ಇಷ್ಟಲಿಂಗ ಪೂಜೆ, ಇಷ್ಟಲಿಂಗ ಪೂಜೆ. ಇಷ್ಟಲಿಂಗ ಪೂಜೆಯ ಸಾಕ್ಷಾತ್ಕಾರದಲ್ಲಿ ಶಿವನೇ ತಾನು ಎಂಬ ಜ್ಞಾನವಾಗಲು, ಜ್ಞಾನ ಪ್ರಭಾವ ರೂಪ ಗುರುವಿನಿಂದ ಜೀವಭಾವ ತೊಲಗಲು, ಉಳಿದ ಉಳಿಮೆಯೇ ಶುದ್ಧ ಚಿನ್ಮಯ ಪರಬ್ರಹ್ಮ ಪರಮಾತ್ಮ ತತ್ವ, ಅದೇ ಆತ್ಮಸ್ಥಳ. ಹೀಗಾಗಿ ಇಷ್ಟಲಿಂಗ ಪೂಜೆ ಯಾಕೆ ಮಾಡಿಕೊಳ್ಳಬೇಕು ದಿನನಿತ್ಯ ಅಂದ್ರೆ, ನಮ್ಮ ದೇಹಂಭಾವ ಹೋಗಲು. ಆತ್ಮನು ತನ್ನ ಅಸ್ತಿತ್ವವಾಗಿ ಎಂದೂ ದೇಹವನ್ನ ಅವಲಂಬಿಸೋದಿಲ್ಲ. ಆತ ದೋಷರಹಿತನಾಗಿಯೂ ನಿರಂಜನನಾಗಿಯೂ ಇರ್ತಾನೆ. ಆದರೆ ನಮ್ಮಲ್ಲಿ ಯಾವಾಗ ಶರೀರ ಪ್ರವೇಶ ಮಾಡ್ತಾನೋ ಅದರ ನಂತರ ಉಪಾಧಿ ಅಥವಾ ಮಾಯೆ ಅಂತ ಇದೆ ನೋಡಿ, ಮಾಯಾವರಣ ಅಂತ ಏನ್ ಮಾತಾಡ್ತೀವಲ್ಲ, ಆ ಮಾಯಾವರಣದಿಂದ ಶರೀರಿ ಆಗ್ತಾನೆ, ಖಂಡಿತನಾಗ್ತಾನೆ, ರಂಜನೀಯ ಒಂದು ವಿಷಯಗಳತ್ತ ಆತ ಮನ್ಸೋಲ್ತಾ ಇದ್ದಾನೆ, ಕಿಂಚಿತ್ ಕರ್ತನಾಗ್ತಾನೆ. ಅಂದ್ರೆ ಅವೆಲ್ಲ ಮೂರು ಮಲಗಳು ಅವನಲ್ಲಿ ಬರ್ತಾ ಇವೆ. ಆ ಆತ್ಮ ಮೊದಲು ಮಾತ್ರ ಆತ ಪರಿಶುದ್ಧವಾಗಿಯೇ ಇರ್ತಾನೆ. ಯಾವಾಗ ನಮ್ಮ ಶರೀರ ಪ್ರವೇಶ ಮಾಡ್ತಾನೋ ಅಲ್ಲಿ ಮಾಯೆಯಿಂದಾಗಿ ಈ ಎಲ್ಲ ಒಂದು ಅನಾಹುತಗಳು ಅಲ್ಲಿ ಆಗ್ತಾ ಇವೆ. ಹೀಗಾಗಿ ಇಲ್ಲಿ ಏನಂದ್ರೆ, ಮಾಯೆಗೆ ಒಂದು 30 ಪ್ರಧಾನ ತತ್ವಗಳು ಇರ್ತವೆ ಅದರ ತಲೆಯಲ್ಲಿ. ಅಂದ್ರೆ ಮಾಯೆ ಹೇಗೆ ಕೆಲಸ ಮಾಡ್ತಾ ಇವೆ ಅನ್ನೋದನ್ನ ನಾವು ಅಭ್ಯಸನ ಮಾಡೋದು. ಹೇಗೆ ನಾವು ಲಿಂಗದ ಬಗ್ಗೆ, ಅಂಗದ ಬಗ್ಗೆ, ಗುರುವಿನ ಬಗ್ಗೆ, ಜಂಗಮದ ಬಗ್ಗೆ ಹೇಗೆ ನಾವು ಅಭ್ಯಸನ ಮಾಡ್ತೀವೋ ಹಾಗೇನೆ ಮಾಯೆಯ ಬಗ್ಗೆಯೂ ಅಭ್ಯಸನ ಮಾಡಬೇಕು. ಮಾಯೆಗೆ 30 ತತ್ವಗಳಿವೆ. ಸಪ್ತ ವ್ಯಸನಗಳು 7. ಯಾವುವು ಸಪ್ತ ವ್ಯಸನಗಳು? ಹೇಳಿ. ತನು ವ್ಯಸನ, ಮನ ವ್ಯಸನ, ಸೇವಕ ವ್ಯಸನ, ಸ್ವಧಿಕಾರ ವ್ಯಸನ, ಮತ್ಯಾರು ಹೇಳ್ತೀರಿ? ಸಪ್ತ ವ್ಯಸನಗಳು ಅಂದ್ರೆ ತನು, ಮನ, ಧನ, ರಾಜ್ಯ, ವಿಶ್ವ, ಉತ್ಸಾಹ, ಶೋಕ. ಹೇಳಿ ಈಗ ಯಾರಾದ್ರು. ಹಲೋ. ಸಪ್ತ ವ್ಯಸನಗಳು ತನು, ಮನ, ಧನ, ರಾಜ್ಯ, ವಿಶ್ವ, ಉತ್ಸಾಹ, ಶೋಕ. ಅಷ್ಟಮದಗಳನ್ನು ಹೇಳಿ ನೋಡೋಣ. 8 ಬಹಿರಂಗದ ಅಷ್ಟಮದಗಳು. ಬಹಿರಂಗದ ಅಷ್ಟಮದಗಳು, ಅಂತರಂಗದ ಅಷ್ಟಮದಗಳು. ಬಹಿರಂಗದ ಅಷ್ಟಮದಗಳನ್ನಾದ್ರೂ ಹೇಳಿ. ಕುಲಮದ,
ಉಚ್ಚಲ ಮದ, ಕುಲ ಮದ, ರೂಪ ಮದ, ಯೌವನ ಮದ, ವಿದ್ಯಾ ಮದ, ತಪೋ ಮದ, ಅಧಿಕಾರ ಮದ. ಅಧಿಕಾರ ಮದ. ಇಲ್ಲಿ ಬಹಿರಂಗದ ಅಷ್ಟಮಲಗಳು ಕುಲ, ಛಲ, ಧನ, ರೂಪ, ಯೌವನ, ವಿದ್ಯಾ, ರಾಜ್ಯ ಮತ್ತು ತಪ. ಇವು ಬಹಿರಂಗದ ಅಷ್ಟಮತಗಳು. ಹಾಗೇನೆ ಅಂತರಂಗದ ಅಷ್ಟಮತಗಳಿವೆ. ಸಂಸ್ಥಿತ, ತೃಣೀಕೃತ, ವರ್ತಿನಿ, ಕ್ರೋಧಿನಿ, ಮೋಹಿನಿ, ಅತಿಚಾರಿಣಿ, ಗಂಧಚಾರಿಣಿ, ವಾಸಿನಿ ಅಂತ ಅಂತರಂಗದ ಅಷ್ಟಮದಗಳನ್ನ ಬಗ್ಗೆನೂ ನಿಮಗೆ ಹೇಳಿ ಆಗಿದೆ ಈಗಾಗಲೇ. ತಾವೆಲ್ಲ ಮರಿತಾ ಇದ್ದೀರಾ. ಅರಿಷಡ್ವರ್ಗಗಳ ಬಗ್ಗೆ ಹೇಳಿ ಯಾವುವು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಹಾ ನೋಡಿ, ಸಪ್ತವ್ಯಸನಗಳು 7, ಬಹಿರಂಗದ ಅಷ್ಟಮದಗಳು 8, ಅಂತರಂಗದ ಅಷ್ಟಮದಗಳು 8, ಅರಿಷಡ್ವರ್ಗಗಳು 6, ಮತ್ತೆ ಸರ್ವಾಹಂಭಾವ ಅಂದ್ರೆ ನಮ್ಮಲ್ಲಿರುವ ಅಹಂಭಾವ ಎಲ್ಲ ಕೂಡಿ ಮಾಯೆಗೆ 30 ಪ್ರಧಾನ ತತ್ವಗಳಿವೆ. ಅದು ಅಲ್ರೇ ಅದರ ತಲೆಯಲ್ಲಿವೆ ಇವು ಅಂತ ಹೇಳ್ತಾ ಇದ್ದಾರೆ. ಮುಖದಲ್ಲಿ 16 ಷೋಡಶ ಕಲೆಗಳಿವೆ. ಜ್ಞಾನೇಂದ್ರಿಯ ಪಂಚಕಗಳು 5, ಕರ್ಮೇಂದ್ರಿಯ ಪಂಚಕಗಳು 5, ಹಾಗೇನೆ ಚಿತ್ತ, ಮನಸ್ಸು, ಅಹಂಕಾರ, ವಿದ್ಯೆ, ವಾಕ್ಕು, ಶಕ್ತಿ ಅಂತ 6. 16 ಷೋಡಶ ಕಲೆಗಳಿವೆ. ಇದು ಮಾಯೆಯ ಬಗ್ಗೆ. ನೋಡಿ, ಅಗ್ನಿಗೆ ಸುಡೋ ಗುಣ ಇದೆ, ನೀರಿಗೆ ಆರಿಸೋ ಗುಣ ಇದೆ, ತಂಪಾಗಿಸೋ ಗುಣ ಇದೆ. ನೀರೆಂದು ಬೆಂಕಿ ಆಗೋಕ್ ಬರುತ್ತಾ? ಇಲ್ಲ. ನೀರನ್ನ ಅಗ್ನಿಯ ಮೇಲೆ ಸುರಿದ್ರೆ ಅದು ಅಗ್ನಿ ಎಲ್ಲ ನಂದಿ ಬಿಡ್ತಾ ಇದೆ. ಹೆಚ್ಚಾಗುತ್ತೇನು ಅಗ್ನಿ? ಇಲ್ಲ. ಕಬ್ಬಿಣದಂತ ಲೋಹವು ಮಾತ್ರ ಅನುಷ್ಣಾತೀತವಾಗಿದೆ. ಅದು ವಾಸ್ತವಿಕವಾಗಿ ಉಷ್ಣವೂ ಅಲ್ಲ, ಶೀತವೂ ಅಲ್ಲ. ಯಾವಾಗಾದರೆ ಅಗ್ನಿಯ ಸಂಘದಲ್ಲಿ ಹಾಕಿದಾಗ ಏನಾಗುತ್ತೆ ಹೇಳಿ? ಅಗ್ನಿಯಾಗಿ ತೋರ್ತಾ ಇದೆ. ಇಲ್ಲಿ ನೋಡಿ, ಇವನೊಬ್ಬ ಕಬ್ಬಿಣವನ್ನ ಕಾಯಿಸಿ ಬಡಿತಾ ಇದ್ದಾನೆ. ಎದ್ರಲ್ಲಿ ಕಾಯಿಸಿ? ಕುಲುಮೆಯಲ್ಲಿ. ಅವಾಗ ಏನಾಗುತ್ತೆ? ಅದು ಅಗ್ನಿಯ ತರಾನೇ ನಿಮಗೆ ಕಾಣಿಸ್ತಾ ಇದೆ. ಹಾಗೆ ಅದು ಕಬ್ಬಿಣ ಅಗ್ನಿಯ ಸಂಘದಲ್ಲಿ ಅಗ್ನಿಯಾಗಿ ತೋರೋದು. ಅದನ್ನೇ ಸುಟ್ಟ ನಂತರ ಅವ್ನು ನೀರಲ್ಲಿ ಹಾಕ್ತಾನಲ್ಲ, ಸೊರ್ರ ಅಂತ ನೀರೆಲ್ಲ ಹೀರ್ಕೊಂಡು ಜಲದ ಸಂಘದಲ್ಲಿ ಅದು ತಂಪಾಗಿ ಬಿಡ್ತಾ ಇದೆ. ಅದನ್ನ ನೀವು ನೋಡಿದಿರ ಕಂಬಾರರ ಒಂದು ಶಾಲೆಯಲ್ಲಿ. ಸತ್ಯವಾದ ಅಂಶ ಏನಂದ್ರೆ, ಆ ಕಬ್ಬಿಣ ಮಾತ್ರ ಶೀತವೂ ಅಲ್ಲ, ಉಷ್ಣವೂ ಅಲ್ಲ. ಹಾಗೇನೆ ಆತ್ಮನು ಸ್ವರೂಪತಃ ಜ್ಞಾನಗನ್ನು. ಅನಾತ್ಮವಾದ ದೇಹ, ಇಂದ್ರಿಯ, ಮನ, ಬುದ್ಧಾದಿಗಳ ಸಂಘದಿಂದ ಆತ ದೇಹಾತ್ಮನಾಗ್ತಾ ಇದ್ದಾನೆ, ಇಂದ್ರಿಯಾತ್ಮನಾಗ್ತಾ ಇದ್ದಾನೆ, ಕರುಣಾತ್ಮನಾಗ್ತಾ ಇದ್ದಾನೆ. ಶರೀರತ್ರಯ ಸಂಬಂಧ ಪಡೆದ ಶರೀರತ್ರಯ ಆತ್ಮನೆನಿಸ್ತಾ ಇದ್ದಾನೆ. ಯಾವುವು ಶರೀರತ್ರಯಗಳು? ಸ್ಥೂಲ, ಸೂಕ್ಷ್ಮ, ಕಾರಣ ಶರೀರ. ಜೋರಾಗಿ ಹೇಳಿ. ಯಾರು ಹೇಳ್ತಿದ್ರಿ ಹೇಳಿ? ಸ್ಥೂಲ, ಸೂಕ್ಷ್ಮ, ಕಾರಣ. ಜೋರಾಗಿ ಹೇಳ್ಬೇಕು. ಅದಕ್ಕೆ 3 ಶರೀರ ಪಡೆದುಕೊಂಡ ಆತ ಶರೀರತ್ರಯ ಆತ್ಮನೆನಿಸ್ತಾ ಇದ್ದಾನೆ. ಆಗ ಶರೀರದಲ್ಲಿ ಅವು 3 ಆದ ನಂತರ ಏನಾಗುತ್ತೆ? ಇಲ್ಲಿ ಅಹಂ ಬಂದ್ ನೋಡಿ. ಅಹಂ ಬಂದ ತಕ್ಷಣ, ಅಹಂಕಾರ ಬಂದ ತಕ್ಷಣ ದುಃಖ ಆರಂಭ ಆಗ್ಬಿಡ್ತಾ ಇದೆ. ಲೋಹವೇ ಅಗ್ನಿ ಅನ್ನೋದು ಭ್ರಮೆ. ಈಗ ಈ ಚಿತ್ರದಲ್ಲಿ ಈಗ ಇಲ್ಲಿದೇನು ಒಂದು ಕಬ್ಬಿಣದ ತುಂಡನ್ನ ಅವನು ಕಾಯಿಸಿ ಬಡಿತಾ ಇದ್ದಾನೆ ನೋಡಿ. ಇದು ಬಡಿಯೋ ಕಬ್ಬಿಣ ಏನಿದೆಯಲ್ಲ, ಅದೇ ಬೆಂಕಿ ಅಂದ್ರೆ ಹೇಗೆ? ಆಗೋಲ್ಲ. ಅದು ಭ್ರಮೆ ಅನ್ನಿಸ್ತಾ ಇದೆ. ಹಾಗೆಯೇ ಆತ್ಮವೇ ದೇಹ ಅನ್ನೋಕ್ ಬರುತ್ತೇನು? ಇಲ್ಲ. ಆತ್ಮವೆಂದೂ ದೇಹ ಆಗೋಲ್ಲ, ಅದೊಂದು ಭ್ರಮೆನೇ. ಅನಾತ್ಮವಾದ ದೇಹವು ವಸ್ತುತಃ ಜಡ ಇರ್ತಾ ಇದೆ. ಅಲ್ಲಿ ಜ್ಞಾನಶಕ್ತಿ ಇಲ್ಲ. ಅದು ಅನ್ಯ ದೇಹಗಳಂತೆ ನಮಗೆ ದೃಶ್ಯವಾಗಿದೆ, ಕಾಣಿಸುತ್ತೆ. ನಮ್ಮ ಕೈ, ಕಾಲು, ಕಣ್ಣು, ಮೂಗು ಎಲ್ಲ ಕಾಣಿಸುತ್ತೆ. ಬೇರೆಯವರ ದೇಹವನ್ನ ನಾವು ನೋಡಬಹುದು. ದೇಹಗಳನ್ನ ನೋಡುವವನು ಅವುಗಳಿಂದ ಭಿನ್ನವಾಗಿಯೇ ನೋಡ್ತಾ ಇರ್ತಾನೆ. ಇಂದ್ರಿಯ, ಮನ, ಬುದ್ಧಾದಿಗಳು ಕೂಡ ಶರೀರದಂತೆ ದೃಶ್ಯವಾಗಿವೆ. ಆದ್ದರಿಂದ ಅವು ಆತ್ಮವಲ್ಲ. ಆತ್ಮನು ಕೇವಲ ಎಲ್ಲದಕ್ಕೂ ಸಾಕ್ಷಿ. ಅವನೆಲ್ಲವನ್ನು ನೋಡ್ತಾ ಇದ್ದಾನೆ. ನಾನು ಆಗ್ಲೇ ನಿಮ್ಗೆ 2 ಪಕ್ಷಿ ತೋರಿಸಿದೆ. ಒಂದು ಶಿವಪಕ್ಷಿ, ಇನ್ನೊಂದು ಜೀವ ಪಕ್ಷಿ. ಹೀಗಾಗಿ ಆ ಶಿವಪಕ್ಷಿ ಇರುತ್ತಲ್ಲ, ನನ್ನೊಳಗಿರುವ ಆತ್ಮನ ಏನೇನ್ ಮಾಡ್ತೀನಲ್ಲ ಅದಕ್ಕೆಲ್ಲವೂ ನೋಡ್ತಾ ಇರುತ್ತೆ. ಅದಕ್ಕೆ ಸಾಕ್ಷಿಯಾಗಿ ಅದು ನಿಲ್ತಾ ಇದೆ. ಹೀಗಾಗಿ ಆ ಕಬ್ಬಿಣವನ್ನೇ ಅಗ್ನಿ ಅಂತ ಅನ್ನೋಕ್ ಬರೋಲ್ಲ. ಯಾಕೆ ಹೇಳಿ? ನೀರಲ್ಲಿ ಹಾಕಿದ ತಕ್ಷಣ ಅದೇನಾಗುತ್ತೆ? ಮತ್ತೆ ತನ್ನ ಮೂಲ ಸ್ವರೂಪವಾದ ಕಬ್ಬಿಣಕ್ಕೆ ಹೋಗ್ತಾ ಇದೆ. ಅದೇ ತರ ಆತ್ಮ. ಇಲ್ಲಿ ಎಷ್ಟೊಂದು ನಿಗಿ ಕೆಂಡದ ತರ ಕಬ್ಬಿಣ ಕಾಣಿಸಿದ್ರು ಕೂಡುವೆ ಆ ಕಬ್ಬಿಣನೇ ಬೆಂಕಿಯ ತರ ಕಾಣಿಸ್ತಾ ಇದೆ ನಿಮಗೆ ಅದು. ಆದ್ರೆ ಅದು ಬೆಂಕಿಯಲ್ಲ. ಹಾಗೆ ಆತ್ಮವನ್ನು ದೇಹ ಅಂತ ನಾವು ತಿಳ್ಕೊಳ್ಬಾರ್ದು. ಆತ್ಮವೇ ಬೇರೆ, ದೇಹವೇ ಬೇರೆ. ಹೀಗಾಗಿ ಜೇಡರ ದಾಶಿಮಯ್ಯನವರ ಒಂದು ಸುಂದರ ವಚನ ಬರ್ತಾ ಇದೆ, ಓದಿ ನೋಡೋಣ ಯಾರಾದ್ರೂ. ಜೇಡರ ದಾಸಿಮಯ್ಯ, ಎನ್ನೊಡಲಾದಡೆ ಎನ್ನಿಚ್ಛೆಯಲ್ಲಿರದೆ, ನಿನ್ನೊಡಲಾದಡೆ ನಿನ್ನಿಚ್ಛೆಯಲ್ಲಿರದೆ,
ಅದು ಎನ್ನೊಡಲು ಅಲ್ಲ, ನಿನ್ನೊಡಲು ಅಲ್ಲ, ಅದು ನೀ ಮಾಡಿದ ಜಗದ ಭಿನ್ನಾಣದೊಡಲು ಕಾಣ. ರಾಮನಾಥ. ಸಮಗ್ರ ವಚನ ಸಂಪುಟ 7, ವಚನದ ಸಂಖ್ಯೆ 750. ಶರಣು ಶರಣಾರ್ಥಿ. ಶರಣು ಅಕ್ಕ. ನೋಡಿ, ದಾಸಿಮಯ್ಯನವರು ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ದೇಹವು ನನ್ನದೇ ಎಂದ ತಕ್ಷಣ ಅದು ನಾನು ಇಚ್ಛಿಸದಂತೆ ನನ್ನ ನಿಯಂತ್ರಣದಲ್ಲಿ ಇದೆಯೇನು? ಈ ದೇಹ ಪರಮಾತ್ಮನಿಂದಲೇ ಲಭಿಸಿದ್ದು ಎಂದಾದರೆ ಆತನ ಅಧೀನದಲ್ಲಿದ್ದು ಅವನ ಇಚ್ಛೆಯಂತೆ ಇರಬೇಕಾಗಿತ್ತು, ನಡ್ಕೊಳ್ಬೇಕಾಗಿತ್ತು. ಅದು ಆಗ್ತಾ ಇಲ್ವೇ? ಆದ್ದರಿಂದ ಈ ದೇಹ ನನ್ನದೂ ಅಲ್ಲ, ಪರಮಾತ್ಮನದೂ ಅಲ್ಲ. ಅದು ಪರಶಿವನು ಜಗದ ಲೀಲೆಗಾಗಿ ನಿರ್ಮಿಸಿದ ಕಾಯವಾಗಿದೆ ಅಂತ ದಾಸಿಮಯ್ಯನವರು ಹೇಳ್ತಾ ಇದ್ದಾರೆ. ಅದು ಎನ್ನೊಡಲೂ ಅಲ್ಲ, ನಿನ್ನೊಡಲೂ ಅಲ್ಲ, ಅದು ನೀ ಮಾಡಿದ ಜಗನ ಭಿನ್ನಾನ. ಅಂದ್ರೆ ಒಂದು ಲೀಲೆಯನ್ನ ತೋರಿಸಲು ಶಿವನಿಗೆ ದೇಹವಿಲ್ಲ, ಶಿವನ ಅಂಶವಾಗಿರುವ ಆತ್ಮಕ್ಕೂ ದೇಹವಿಲ್ಲ. ಹಾಗಾದ್ರೆ ಆತ್ಮ ಹೇಗೆ ದೇಹ ಸಂಬಂಧವಾಯಿತು ಅಂದರೆ, ಶಿವನು ಕಲ್ಪಿತ ನಶಿಸಿ ಹೋಗುವ ಮಾಯಾ ದೇಹಕ್ಕೆ ಈ ಆತ್ಮ ಸಂಬಂಧವಾಯಿತು ಅಂತ ಈ ವಚನದಲ್ಲಿ ಜೇಡರ ದಾಸಿಮಯ್ಯನವರು ಹೇಳ್ತಾ ಇದ್ದಾರೆ. ಅದು ನೀ ಮಾಡಿದ ಜಗದ ಭಿನ್ನಾನದೊಡಲು. ಭಿನ್ನಾನ ಅಂದ್ರೆ ಲೀಲೆ. ಇದೆಲ್ಲ ಮಾಡಿ ಹೋಗೋಕೆ ಇದೊಂದು ದೇಹ ಅವನು ಕೊಟ್ಟಿರ್ತಾನೆ ಅಷ್ಟೇ ಹೊರತು ಅಲ್ಲಿ ಆತ್ಮವೇ. ಅದಕ್ಕೆ ಮರಣವಿಲ್ಲ, ದೇಹಕ್ಕಿದೆ. ಹೀಗಾಗಿ ಶಿವನು ಕಲ್ಪಿತ ನಶಿಸಿ ಹೋಗುವ ಮಾಯಾ ದೇಹಕ್ಕೆ ಈ ಆತ್ಮ ಸಂಬಂಧವಾಯಿತು ಅಂತ ದಾಸಿಮಯ್ಯನವರು ಹೇಳ್ತಾ ಇದ್ದಾರೆ. ಚಂದಿಮರ್ಸರು ಹೇಳ್ತಾ ಇದ್ದಾರೆ ಒಂದು ವಚನವನ್ನ, ಹೇಳಿ ನೋಡೋಣ ಯಾರಾದ್ರೂ. ಹೇಳ್ತೇನ್ರಪ್ಪ. ಶ್ರೀ ಗುರು ಬಸವಲಿಂಗಾಯ ನಮಃ. ಪರಮಂಗೆ ಪ್ರಕೃತಿಯ ಸಂಘದಿಂದ ಜೀವಭಾವ, ಆ ಜೀವಂಗೆ ಅಂಗನೆಯರ ಸಂಘದಿಂದ ರೌರವ ನರಕದಿಂದ ದುಃಖ ಹೇತುವಿನಿಂದ ನಾನಾ ಯೋನಿಯ ಜನನ. ಇದು ಕಾರಣ ನಾನಾ ಯೋನಿಯಲ್ಲಿ ಜನಿಸುವ ಪ್ರಕೃತಿಯ ಸಂಘ ಬಿಡದವಂಗೆ ಮುಕ್ತಿಯಲ್ಲಿಯದು. ಸಿಮ್ಮಲಿಗೆಯ ಚನ್ನರಾಮ. ಸಮಗ್ರ ವಚನ ಸಂಪುಟ 7, ವಚನದ ಸಂಖ್ಯೆ 645. ಎಲ್ಲರಿಗೂ ಶರಣು ಶರಣಾರ್ಥಿ. ಶರಣು ಕುಸುಮಕ್ಕ. ಈ ವಚನದಲ್ಲಿ ನಮ್ಮ ಚಂದಿಮರಸರು ಯಾರು? ಚಂದಿಮರಸರು ಎಲ್ಲಿದ್ರು? ಏನಾದ್ರು ಸ್ವಲ್ಪ ಹೇಳ್ತೀರಾ ಯಾರಾದ್ರೂ? ಪ್ರೇಮಕ್ಕ. ಚಿಮ್ಮಲಿಗೊಳಗಿದ್ರಿ ಅವ್ರು. ಇವರ ಶಿಷ್ಯ ಯಾರು? ಇವರೆಲ್ಲಿ ಹೋದ್ರು ಮುಂದೆ? ಕೆಂಬಾವಿ ಭೋಗಣ್ಣ ಅವ್ರಿಗೆ ಇವ್ರಿಗೆ ಏನಾದ್ರು ಗೊತ್ತಾ? ಕೆಂಬಾವಿ ಭೋಗಣ್ಣ ಮತ್ತು ಚಂದಿಮರ್ಸ ಅವರಿಬ್ಬರ ಸಂಬಂಧ ಏನು ಗೊತ್ತಾ? ಕೆಂಬಾವಿ ಭೋಗಣ್ಣನಿಗೆ ಗೊತ್ತಿಲ್ಲ, ಇನ್ ಚಂದಿಮರ್ಸರ ಬಗ್ಗೆ ಕೆಂಬಾವಿ ಭೋಗಣ್ಣ ಇವ್ರು ಚಿಮ್ಮಲಿಗೆ ಇವ್ರದ್ದು ರಾಜ ಆಗ್ಬೇಕ್ರು ಅವ್ರು. ಆ ರಾಜ ಹತ್ರ ಇದ್ರು ಇವ್ರು. ಚಂದಿಮರ್ಸರು ಒಬ್ರು ಅರಸ, ಆ ರಾಜ್ಯದ ಅರಸ. ಯಾವಾಗ ಕೆಂಬಾವಿ ಭೋಗಣ್ಣನ ಹಿಂದೆ ಎಲ್ಲಾ ಲಿಂಗಗಳು ಓಡಿ ಹೋದುವಂತ ಕತೆ ನೋಡಿದಿರಲ್ಲ, ನೀವು ಕೇಳಿದಿರಲ್ಲ. ಅವಾಗ ಇಂಥ ಒಂದು ಮಹಾ ಶಿವಾನುಭವಿ ಕೆಂಬಾವಿ ಭೋಗಣ್ಣ ಈಗ ಕಲ್ಯಾಣಕ್ಕೆ ಹೋಗಿದ್ದಾನೆ ಅಂತ ತಿಳಿದು ಕಲ್ಯಾಣಕ್ಕೆ ತನ್ನ ರಾಜ್ಯ ಪದವಿಯನ್ನು ಬಿಟ್ಟು, ತನ್ನ ರಾಜ್ಯವನ್ನು ಬಿಟ್ಟು ಶಿವಯೋಗವನ್ನು ಅರಿಯಲು, ಕಲ್ಯಾಣದ ಶರಣರನ್ನ ಭೇಟಿಯಾಗಲು, ಕಲ್ಯಾಣದಲ್ಲಿಯೇ ನೆಲೆಸಲು ಬಂದವರು ಒಂದು ರಾಜ್ಯದ ಮಂತ್ರಿಯಾದ ಚಂದಿಮರಸರು. ಅನುಪಮ ಅನುಭಾವಿಗಳು, ಅನುಪಮ ಶಿವಯೋಗಿಗಳು. ಓದ್ಬೇಕು ಅವ್ರ ಬಗ್ಗೆ. ಈ ಒಂದು ವಚನದಲ್ಲಿ ನಮ್ಮ ಚಂದಿಮರಸರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಪರಶಿವನ ಅಂಶಿಕವೇ ಆದ ಆತ್ಮನಿಗೆ ಶಿವಾಜ್ಞೆಯಿಂದಲೇ ಮಾಯಾದೇಹ ಸಂಬಂಧವಾಗುತ್ತಾ ಇದೆ. ಪರಮಂಗೆ ಪ್ರಕೃತಿಯ ಸಂಘದಿಂದ ಜೀವಭಾವ. ಆದರೆ ಆ ದೇಹ ಇಂದ್ರಿಯಗಳ ವಿಷಯ ಸುಖಕ್ಕೆ ಮೆಚ್ಚಿ ನರಕಯಾತನೆಯನ್ನ ಅನುಭವಿಸುತ್ತಾನೆ. ರೌರವ ನರಕದಿಂದ ದುಃಖ ಹೇತು. ತನ್ನ ನಿಜವಾದ ಶಿವ ಸ್ವರೂಪವನ್ನ ಮರೆತ ಜೀವನಾಗಿ ನಾನಾ ಕಷ್ಟ ಕಾರ್ಪಣ್ಯಗಳೇ ಗುರಿಯಾಗಿ ಬೆಳೆಯುತ್ತಾ ಇದ್ದಾನೆ. ಅದಕ್ಕೆ ದೇಹ ಸಂಘವಿರುವ ತನಕ ಮುಕ್ತಿಯೂ ಸಹ ಅಸಾಧ್ಯವಾಗಿದೆ. ಅದಕ್ಕೆ ನೋಡಿ, ತುಪ್ಪ ಕರಗಿರಲಿ ಅಥವಾ ಗಟ್ಟಿಯಾಗಿರಲಿ, ಅದರ ಆಕಾರ ಬೇರೆ ಬೇರೆಯಾಗಿ ತೋರಿದರೂ ಅದರ ರುಚಿ ಅಥವಾ ಸ್ವಾದ ಭಿನ್ನವಾಗೋದಿರೋದಿಲ್ಲ, ಅದು ಹಾಗೇ ಉಳಿತಾ ಇದೆ. ಆತ್ಮನು ನಿರ್ದೇಹಿಯಾಗಿರಲಿ ಅಥವಾ ಶರೀರಿಯಾಗಿರಲಿ, ಆತನ ಶಿವ ಸ್ವಭಾವ ಮಾತ್ರ ಭಿನ್ನವಾಗದು. ಶರೀರಾದಿಗಳನ್ನ ಸೃಷ್ಟಿಸಿದಾತನು ಸಹ ಆತನೇ. ಕೆಲವು ಕಡೆ ಸಜೀವನಾಗಿಯೂ ಕೆಲವು ಕಡೆ ನಿರ್ಜೀವನಾಗಿಯೂ ಆ ಆತ್ಮ ತೋರಿ ಬರ್ತಾ ಇದೆ. ಪರಮಾತ್ಮನು ಪರಿಪೂರ್ಣನು. ಆತನ ಏಕಾಂಶದಲ್ಲಿ ಕಾಣಬರುವ ವಿಶ್ವವು, ದೇಹೇಂದ್ರಾದಿಗಳು ಎಲ್ಲ ಆತನೊಡನೆ ಸಂಬಂಧವಾಗಿವೆ. ಆತನ ಸಾನ್ನಿಧ್ಯದಲ್ಲಿಯೇ ಈ ವಿಶ್ವವು ತೋರಿ ಬರ್ತಾ ಇದೆ. ಪರಮಾತ್ಮನು ಕರ್ಮದಿಂದ ಅತೀತನು ಅವನು.
ಆತನ ಏಕಾಂಶದಲ್ಲಿ ಎಲ್ಲ ಈ ವಿಶ್ವ ದೇಹೇಂದ್ರಾದಿಗಳು ಎಲ್ಲ ಆತನ ಸಾನ್ನಿಧ್ಯದಲ್ಲಿ ಈ ವಿಶ್ವ ಬರ್ತಾ ಇದೆ. ಪರಮಾತ್ಮದಿಂದ ಅವನು ಕರ್ಮದಿಂದ ಅತೀತನು, ಅಲಿಪ್ತನು, ಅಂದ್ರೆ ದೇಹ ಕರ್ಮಗಳನ್ನ ಮಾಡ್ತಾ ಇದೆ, ಆದ್ರೆ ಪರಮಾತ್ಮ ಅಲ್ಲ. ಪರಮಾತ್ಮನಿಗೂ ನಾವು ಮಾಡುವ ಕರ್ಮಗಳಿಗೂ ಸಂಬಂಧವಿಲ್ಲ. ಈ ವಿಶ್ವವೆಲ್ಲವೂ ಅಂಡ ರಸನ್ಯಾಯ ಅಥವಾ ಶುಕ್ಲ ಶೋಣಿತದಿಂದ ಆತ್ಮನಲ್ಲಿ ಸಮಾವೇಶಗೊಂಡ ಚಿತ್ಕ್ರಿಯಾ ಸಾಮರಸ್ಯ ಲಕ್ಷಣ ಚಿದಂಬರ ಶಕ್ತಿಯಲ್ಲಿ ತಾದಾತ್ಮ್ಯ ರೂಪದಿಂದ ಇದೆ. ಅಂದ್ರೆ ಏನ್ ಹೇಳಿಬಿ, ನಾಲ್ಕು ಜೀವಿಗಳು ಬರ್ತಾ ಇವೆ. ಯಾವ 4 ಜೀವಿಗಳು? ಅಂಡಜ, ಪಿಂಡಜ, ಸ್ವೇದಜ, ಧ್ವಜ. ಅಂಡಜ, ಪಿಂಡಜ, ಸ್ವೇದಜ, ರೋಮಜ. ಈ 4 ಏನಿದೆವಲ್ಲ, ಇವು ಆತ್ಮನಲ್ಲಿ ಸಮಾವೇಶಗೊಂಡು ಚಿತ್ಕ್ರಿಯಾ ಸಾಮರಸ್ಯ ಲಕ್ಷಣ ಚಿದಂಬರ ಶಕ್ತಿಯಲ್ಲಿ ತಾದಾತ್ಮ್ಯ ರೂಪ. ಹಾಗೆ ಅಗ್ನಿಯಿಂದ ಅಗ್ನಿಯ ಕಿಡಿಗಳು ಸ್ಫುರಿಸುವಂತೆ ಆ ಆತ್ಮನಿಂದ ಚೈತನ್ಯ ಕಣಗಳು ಸ್ಫುರಿಸ್ತಾ ಇರ್ತವೆ. ಆ ಆತ್ಮ ಸ್ವರೂಪವಾದ ಚೈತನ್ಯ ಕಣಗಳಲ್ಲಿ ಒಂದು ಬ್ರಹ್ಮನಾಗಿ ಸೃಷ್ಟಿಸಿದರೆ ಮತ್ತೊಂದು ವಿಷ್ಣುವಾಗಿ ಪಾಲಿಸುತ್ತದೆ, ಇನ್ನೊಂದು ರುದ್ರನಾಗಿ ಸಂವರಿಸುತ್ತದೆ, ಮತ್ತೊಂದು ಈಶ್ವರನಾಗಿ ಪ್ರೇರಿಸುತ್ತದೆ, ಮತ್ತೊಂದು ಸದಾಶಿವನಾಗಿ ತನ್ನನ್ನ ಇಷ್ಟಲಿಂಗ ರೂಪದಲ್ಲಿ ಯಾರು ಪೂಜಿಸ್ತಾರೋ ಅವರನ್ನ ಅನುಗ್ರಹಿಸಿ ತನ್ನಲ್ಲಿ ಐಕ್ಯ ಮಾಡಿಕೊಳ್ತಾ ಇದೆ. ಇದೆಲ್ಲವೂ ಆತ್ಮಸ್ವರೂಪದ ಲೀಲೆಯಾಗಿದೆ. ವಾಸ್ತವವಾಗಿ ಜೀವಾತ್ಮನು ಸ್ತ್ರೀಯೂ ಅಲ್ಲ, ಪುರುಷನೂ ಅಲ್ಲ, ನಪುಂಸಕನೂ ಅಲ್ಲ, ಅಲ್ಲ ಅಲ್ಲ ಅಲ್ಲ. ಆದ್ರೆ ಯಾವಾಗ ಆತ್ಮನು ಶರೀರವನ್ನು ಧರಿಸುತ್ತಾನೆಯೋ ಆಗ ಅದರೊಡನೆ ಸಂಯುಕ್ತವಾಗಿ ಅದರಂತೆಯೇ ಆಗ್ಬಿಡ್ತಾ ಇದ್ದಾನೆ. ಅಜ್ಞಾನಾವೃತವಾದ ಆ ಜೀವನು ಅನಂತ ಬಗೆಯ ಕರ್ಮಗಳನ್ನ ಮಾಡಿ ಅನಂತ ಬಗೆಯ ಫಲಗಳನ್ನ ಮುಂಜಿಸ್ತಾನೆ. ಆ ಜೀವನನ್ನ ಆವರಿಸಿದ ಅಜ್ಞಾನ ಅಹಂಕಾರಗಳು ನಾಶವಾದ್ರೆ ಮಾತ್ರ ಅವರು ಶಿವನಲ್ಲಿ ಬೆರೆತು ಬಿಡ್ತಾರೆ. ಅದಕ್ಕೇನ್ ಬೇಕು? ಇಷ್ಟಲಿಂಗ ಪೂಜೆ, ಶಿವಯೋಗ, ಗುರುಪದೇಶ, ಸ್ವಾನುಭಾವ ಅತ್ಯವಶ್ಯವಾಗಿದೆ. ಅದನ್ನ ಪಡೆದುಕೊಂಡು ಅನಾತ್ಮವನ್ನಳಿದು ತನ್ನತ್ತ ತಾನು ತಿರುಗಿ ಶಿವಾತ್ಮ ರೂಪ ಅಖಂಡ ಪರಬ್ರಹ್ಮ ಪರಶಿವನಲ್ಲಿ ಬೆರೆದು ಒಂದಾದರೆ ಆತನು ಆತ್ಮಸ್ಥಲಿ ಅಂತ ಅನಿಸ್ತದೆ. ಜೀವನು ಕೂಡ ಪರಮಾತ್ಮನ ಅಂಶವೇ. ಅನವಾದಿ ಮಲಗಳು ಆವರಿಸಿದ್ದರಿಂದ ಜೀವನು ತನ್ನ ಮೂಲ ರೂಪವನ್ನ ಮರೆತು ಪ್ರಕೃತಿ ರಚಿತ ಶಾಶ್ವತ ದೇಹದಲ್ಲಿ ಅಭಿಮಾನ ಹಾಗೂ ಮೋಹ ತಳಿತಾ ಇದ್ದಾನೆ. ದೇಹಾದಿಗಳಲ್ಲಿ ವಿಕಾರ ತಲೆದೋರಿದಾಗ ಆ ವಿಕಾರಗಳು ತನಗೆಂದೇ ಭ್ರಮಿಸಿ ದುಃಖ ಪಡ್ತಾನೆ. ಇಂತಹ ಜೀವನಿಗೆ ಶ್ರೀ ಗುರುವಿನ ಆಶೀರ್ವಾದ, ಇಷ್ಟಲಿಂಗದ ಸಮರತಿ ಲಭಿಸಿದರೆ ಭಾಗ್ಯ ತೆರಿತಾ ಇದೆ. ಲಿಂಗ ಮತ್ತು ಗುರುವಿನ ಕೃಪೆಯಿಂದ ಅನವಾದಿ ಮಲಗಳ ನಾಶವಾಗ್ತಾ ಇವೆ. ದೇಹಾದಿ ಅನಾತ್ಮ ಪದಾರ್ಥಗಳ ವ್ಯಾಮೋಹ ಇಲ್ಲವಾಗ್ತಾ ಇವೆ. ಆಗ ಆ ಜೀವಾತ್ಮನನ್ನ ಬಾಧಿಸುತ್ತಿದ್ದ ಅಜ್ಞಾನ ಹಾಗೂ ಅಭಿಮಾನಗಳು ಇಲ್ಲವಾಗಿ ನಿಜಾತ್ಮ ಪರವಸ್ತುವಿನ ಅರಿವು ಅಳವಡ್ತಾ ಇದೆ. ಏನದು ಅರಿವು? ಆ ಶಿವನೇ ನಾನು, ನಾನೇ ಶಿವನು, ಶಿವ ಬೇರೆ ನಾನು ಬೇರೆ. ಜೀವ ಪಕ್ಷಿ ಶಿವ ಪಕ್ಷಿ ಅಂತ 2 ಪಕ್ಷಿ ನೋಡಿದ್ವಲ್ಲ, ಇಲ್ಲ, ಇಲ್ಲಿ ಆ 2 ಪಕ್ಷಿಗಳು ಒಂದಾಗಿ ಆ ಶಿವನೇ ನಾನು ಎಂಬ ಈ ಶಿವಾದ್ವೈತ ಭಾವ ದೃಢಗೊಳ್ತಾ ಇದೆ, ಗಟ್ಟಿಯಾಗ್ತಾ ಇದೆ. ಇದೇ ಪರಮಾನಂದ ಸಿದ್ಧಿ, ಇದೇ ಆತ್ಮಸ್ಥಳ. ಅದಕ್ಕಾಗಿ ಈ ಸ್ಥಳದಲ್ಲಿ ಆತ್ಮದ ಅಭ್ಯಸನವನ್ನ ನಾವು ಮಾಡಿದೀವಿ. ಮುಂದಿನ ಸಾರಿ ಇನ್ನೂ ಒಳಗೆ ಹೋಗಿ ಅಂತರಾತ್ಮಸ್ಥಳ ಅಂತ 65ರಲ್ಲಿ ನಾವು ಮುಂದಿನ ಒಂದು ವರ್ಗದಲ್ಲಿ ನೋಡೋಣ ಅಂತ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿಗಳು. ಮತ್ತೊಮ್ಮೆ ನನಗೆ ಈ ಒಂದು ಇಂಟರ್ನೆಟ್ ಪ್ರಾಬ್ಲಮ್ನಿಂದ ತಮಗೆ ಸ್ವಲ್ಪ ಆರಂಭಕ್ಕೆ ಕಷ್ಟವಾಯಿತು ಎಲ್ರಿಗೂ. ಅದಕ್ಕಾಗಿ ತಾವೆಲ್ಲರೂ ನನ್ನನ್ನು ಕ್ಷಮಿಸಬೇಕಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು. ಇಲ್ಲಿಯವರೆಗೆ ಶತಾಯುಗದ ನೆಲೆಮನೆಯ ಒಂದು ಭಾಗವಾಗಿ ಶಿವಯೋಗದ ಪ್ರಾತ್ಯಕ್ಷತೆ ಮೇಲೆ ತಮ್ಮ ಅನುಭವದ ನುಡಿಗಳನ್ನ ನಮಗೆ ಇಲ್ಲಿವರೆಗೆ ಎಡೆ ಮಾಡಿರ್ತಕ್ಕಂತಹ ದಯಾನಂದ ನೂಲಿಯಪ್ಪರಿಗೆ ಭಕ್ತಿಯ ಶರಣಾರ್ಥಿಗಳನ್ನ ಯಾರಿಗಾದ್ರೂ ಅನುಮಾನಗಳು ಅಥವಾ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಒಂದ್ 2-3 ನಿಮಿಷ ಅಂತರಂಗದ ಅಷ್ಟಮದಗಳನ್ನು ಒಂದ್ಸಲ ಅದು ಅಂತರಂಗದ ಅಷ್ಟಮದಗಳನ್ನ ನಾನು ಹೇಳ್ತೀನಿ ಅಕ್ಕ. ಅದಕ್ಕೆ ಟೈಮ್ ತುಂಬಾ ಬೇಕಾಗುತ್ತೆ. ನಾ ಇದ್ರಲ್ಲಿ ಹಾಕ್ತೀನಿ, ನಮ್ ಗ್ರೂಪ್ ನಲ್ಲಿ ಹಾಕ್ತೀನಿ, ತಗೊಳ್ಳಿ. ಅವರೇ ಗ್ರೂಪ್ ಅಲ್ಲಿ ಹಾಕ್ತಾರೆ. ಸರಿಯಪ್ಪ, ಸರಿ. ಆಯ್ತು. ಮತ್ತೆ ಯಾರಿಗಾದ್ರು
ಪ್ರಶ್ನೆಗಳಿದ್ರೆ ಕೇಳಿ, ಸಂವಾದ ಮಾಡಿ. ಅಪ್ಪರೇ ಈ ಗ್ರೂಪ್ ಹಾಕೋದು ಅಂದ್ರೆ ನನಗ್ ಗೊತ್ತಿಲ್ಲಲ್ರಿ. ಯಾವುದು? ನಾನು ಹೊಸ್ತ ಬಂದಿದ್ದೀನಿ, ತುಂಬಾ ದಿನ ಆಯ್ತು. ಗ್ರೂಪ್ ಅಲ್ಲಿ ಇಲ್ವಾ ಅವರ ನೀವು? ಏನ್ರಿ ಅಪ್ಪರೇ? ಗ್ರೂಪ್ ಅಲ್ಲಿ ಇಲ್ವಾ ನೀವು? ಏನ ಗ್ರೂಪ್ರಲ್ಲಿ ಇದೀನೋ ಇಲ್ಲ ಗೊತ್ತಿಲ್ಲ, ಹಾಕ್ತಾ ಇರ್ತೀನಿ ಅಂದ್ರೆ ಕೇಳ್ತಾ ಇರ್ತೀನಿ ದಿನ. ಅಲ್ಲ, ನಿಮ್ ಪ್ರಶ್ನೆ ಏನು ಇವಾಗ? ವೀಣಾ ಅಂತ ಗ್ರೂಪ್ ಅಲ್ಲಿ ನೀವೆಲ್ಲ ಇವನ್ ಹಾಕ್ತೀನಿ ಅಂದ್ರಲ್ಲ, ಅದನ್ನ ನೋಡೋದ್ ಹೆಂಗೆ? ಅದು ಹೌದು. ನೀವು ಅದೇ ಗ್ರೂಪ್ ನಿಮ್ ನಲ್ಲಿ ಇಲ್ವಾ? ಸಮಸ್ಯೆ. ಗ್ರೂಪ್ ನಲ್ಲಿ ನನ್ನ ಹೆಸರು ಇದೆ. ಇದ್ರೆ ಅಲ್ಲಿ ವಾಟ್ಸ್ಆಪ್ ಓಪನ್ ಬರುತ್ತೆ. ಮಾಡ್ರಿ. ವಾಟ್ಸಪ್ ಓಪನ್ ಮಾಡಿ, ಅಲ್ಲಿ ಬರುತ್ತೆ ಅಕ್ಕ. ವಾಟ್ಸಪ್ ಓಪನ್ ಮಾಡ್ಬೇಕು. ಗ್ರೂಪ್ ಅಲ್ಲಿ ಇಲ್ಲ ಅಣ್ಣ, ಇತ್ತೀಚೆಗೆ ಜಾಯ್ನ್ ಆಗಿದ್ದಾರೆ. ಸ್ವಾನುಭವ ನೆಲೆ ಗ್ರೂಪ್ ಅಲ್ಲಿ ಇಲ್ಲ. ಅವರು ಲಿಂಕ್ ತಗೊಂಡ್ ಜಾಯ್ನ್ ಆಗ್ತಾ ಇದ್ದಾರೆ. ಓಹೋ. ವೀಣಕ್ಕ ಅಂತ ಶಿವಮೊಗ್ಗದವ್ರು ಅವರು. ಕುಸುಮಕ್ಕ, ಕುಸುಮಕ್ಕ ಅವ್ರ ನಂಬರ್, ನನ್ನ ನಂಬರ್ ಕೊಡಿ ಅವ್ರಿಗೆ. ಕುಸುಮಕ್ಕ. ಸರಿ ಅಣ್ಣ, ಸರಿ ಅಣ್ಣ, ನಾನ್ ಮಾಡ್ತೀನಿ. ಗ್ರೂಪಿಗೆ ಆಡ್ ಮಾಡಿ. ಸರಿ ಅಣ್ಣ. ನಂಬರ್ ಕೊಡ್ರಿ ಅಣ್ಣಾರೆ. ಕುಸುಮಕ್ಕ ಕೊಡ್ತಾರೆ, ತಗೊಳ್ಳಿ ನಿಮಗೆ. ಹೌದಾ? ನಾನ್ ಕೊಡ್ತೀನಿ ವೀಣಕ್ಕ ನಿಮಗ್ ನಂಬರ್. ವೀಣಾ ಅವರೇ, ಹೇಳ್ರಿ ಅಮ್ಮ. ನಾನು ಶಂಭುಲಿಂಗಪ್ಪ ನ್ಯಾಮತಿಂದ. ಹಾನ್ರಿ. ಬರ್ಕೊಳ್ರಿ, ನಂಬರ್ ಬರ್ಕೊಳ್ರಿ. ಅಯ್ಯೋ, ಒಂದು ನಿಮಿಷ ಅಪ್ಪರೇ. ಹೇಳ್ರಿ ಅಪ್ಪರೇ. 9164 ಅಪ್ಪರೇ ಒಂದ್ ನಿಮಿಷ. 9164 60 1640 ಓದ್ತೀನಿ ಅಪ್ಪರೇ. 91 ಅಪ್ಪರೇ 64 60 1640. ಆಯ್ತವ್ರಿ. ಇದಕ್ಕೆ ನೀವು ಮೆಸೇಜ್ ಮಾಡ್ರಿ, ನಿಮ್ಮ ನಂಬರು ನಾನು ಆಡ್ ಮಾಡ್ತೀನಿ. ಓಕೆ, ಆಯ್ತಪ್ಪ. ಇಲ್ಲಿವರೆಗೆ ಮತ್ತೆ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಶಿವಪ್ಪ ಕೋರಿ, ಏನಾದ್ರು ಕೇಳ್ಬೇಕಾ ಅಣ್ಣ? ಶಿವಪ್ಪ ಅವರೇ, ನಮ್ದು ವಚನ ಬಂದವಲ್ರಿಪ್ಪ, ಸಂಸ್ಕೃತದೊಳಗ ವಚನ ಬಂದ್ರಿಪ್ಪ. ಅದಕ್ಕ ಸಂಸ್ಕೃತ ಒಳಗ ಕೆಲವೊಂದು ವಚನಗಳು, ಅದಕ್ಕ ಸಂಸ್ಕೃತದಾಗ ಬಾಳ ಅಚ್ಚುಕಟ್ಟ ಚಂದ ಬಸವಣ್ಣ ವಚನ ಆತಿ. ಮುಂದ ಈ ಸೋಮೇಶ್ವರ ವಚನ ಆತಿ, ಎಲ್ಲಾ ವಚನಗಳು ಸಂಸ್ಕೃತ ಅದಾವಲ್ರಿಪ್ಪ. ಹೇಳಿ. ಅದಕ್ಕಾಗಿ ಅದೊಂದ್ ಸ್ವಲ್ಪ ಸಂಸ್ಕೃತದಾಗ ಮಾಡಿ ಒಂದ್ ಸ್ವಲ್ಪ ಸ್ವಾನುಭವ ನಿಲಿ ಒಳಗ ಸಂಸ್ಕೃತನ ಸ್ವಲ್ಪ ಹಿಂದಿಡ್ರಿ, ಅದ ನೀವು ಸರಳ ಭಾಷೆದೊಳಗ ತಗೊಳ್ರಿ ಅಂದ್ರ ಅದಕ್ಕೆ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆದ್ ನಮ್ಗ. ಒಂದ್ ಸ್ವಲ್ಪ ದಯವಿಟ್ಟು ಅದನ್ನ ಹೇಳ್ಬೇಕ್ರಪ್ಪ. ಇಲ್ಲ, ನೀವು ಅದನ್ನ ಪೂರ್ತಿಯಾಗಿ ನಿರಾಕರಿಸಬೇಕು ಅಂತ ಏನಿಲ್ಲ. ಅದರ ಅರ್ಥ ಮಾಡ್ಕೊಂಡು ಅದು ವಚನಕ್ಕೆ ಪೂರಕವಾಗಿಯೇ ಇರ್ತಾ ಇದೆ. ನಾವೆಲ್ಲಾ ವಚನಗಳನ್ನ ನೋಡಿದ್ವಿ ಈಗ. ಸೊಡ್ಡಳ ಬಾಚರ್ಸರ್ದಿರ್ಬಹುದು, ಚನ್ನಬಸವಣ್ಣನವ್ರು ಇರ್ಬಹುದು, ಅದು ಎಲ್ಲವೂ ಯಾರು ಆ ವಚನದ ಬಿಟ್ಟು ಬೇರೆ ಅರ್ಥ ಅಲ್ಲಿ ಇರೋದಿಲ್ಲ. ಸಂಸ್ಕೃತ ಭಾಷೆ ಏನಿದೆಯಲ್ಲ ಅಲ್ಲಿ ಹಾಕಿದ್ದು ಎಲ್ಲವನ್ನು ಪ್ರಕ್ಷಿಪ್ತ ಕ್ಷಪ್ರಿಸ್ತ ಅನ್ನೋಕ್ಕಾಗಲ್ಲ. ನೋಡಿ, ಒಂದು ಭಾಷೆಯನ್ನ ನಾವು ದ್ವೇಷ ಮಾಡಬಾರ್ದು. ಈಗ ಇಂಗ್ಲಿಷ್ ಎಷ್ಟೊಂದು ನಮ್ಗೆ ಹಿಡಿತಾ ಇದೆ, ಇಂಗ್ಲಿಷ್ ಮೇಲೆ ನಮ್ಗೆ ಅಪಾರವಾದ ವ್ಯಾಮೋಹ ಇದೆ. ಒಂದು ಭಾಷೆಯಿಂದ ನಮಗೆ ಏನಾದ್ರೂ ಜ್ಞಾನ ಬರ್ತಾ ಇದ್ರೆ, ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂದ್ರೆ, ಒಂದು ಭಾಷೆಯಿಂದ ನನಗೆ ಒಳ್ಳೆಯವಾದ ಒಂದು ಜ್ಞಾನ ಬರ್ತಾ ಇದ್ರೆ ನಾನು ಅದು ಫ್ರೆಂಚ್ ಇರಲಿ, ಜರ್ಮನಿ ಇರಲಿ, ಹಿಂದಿ ಇರಲಿ, ತೆಲುಗು ಇರಲಿ, ತಮಿಳ್ ಇರಲಿ, ನಾನು ಕಲಿಯೋಕೆ ನನಗೇನು ಕಷ್ಟ ಅನಿಸೋಲ್ಲ. ಯಾಕೆಂದ್ರೆ ಅದರಿಂದ ನನಗೆ ಜ್ಞಾನ ಸಿಗುತ್ತೆ. ಒಂದು ಭಾಷೆಯ ಹಿಂದೆ ಒಂದು ಸಂಸ್ಕೃತಿ ಇರ್ತಾ ಇದೆ. ಎಷ್ಟು ಸಂಸ್ಕೃತಿ, ಅಪಾರವಾದ ಶ್ರೀಮಂತಿಕೆಯುಳ್ಳ ಒಂದು ಸಂಸ್ಕೃತಿ ಬರ್ತಾ ಇದೆ. ಈಗ ಒರಿಸ್ಸಾ ಭಾಷೆ ನನಗೆ ಗೊತ್ತಿಲ್ಲ, ಒಡಿಸ್ಸಿ ಭಾಷೆ ಗೊತ್ತೇ ಇಲ್ಲ. ಆ ಭಾಷೆ ನನಗೆ ಗೊತ್ತಾದ್ರೆ ಇಡೀ ಒರಿಸ್ಸಾ ರಾಜ್ಯದಲ್ಲಿ ನಾನು ಸಂಚರಿಸಬಹುದು. ಈಗ ನೋಡಿ, ನನಗೆ ಮರಾಠಿ ಭಾಷೆ ಬರ್ತಾ ಇದೆ, ಸುಲಲಿತವಾಗಿ ಸರಳವಾಗಿ ನನಗೆ ಮರಾಠಿ ಬರುತ್ತೆ ನನಗೆ. ಹೀಗಾಗಿ ಇಡೀ ಮಹಾರಾಷ್ಟ್ರದಲ್ಲಿ ನಾನು ಎಷ್ಟೊಂದು ಆರಾಮಾಗಿ ಅಡ್ಡಾಡಬಹುದು. ಒಂದು ಭಾಷೆಯನ್ನು ಕಲಿಯೋದಂದ್ರೆ ಒಂದು ಎಷ್ಟೊಂದು ಅದರಲ್ಲಿ ನಿಮಗೆ ಶ್ರೀಮಂತಿಕೆ ಸಿಗುತ್ತೆ ಅಂದ್ರೆ ಕಲಿಬೇಕು. ಹಾಗೇನೆ ನಾವು ಸಂಸ್ಕೃತವನ್ನು ದ್ವೇಷ ಮಾಡೋದು ಬೇಡ. ಸಂಸ್ಕೃತ ಒಂದು ಕಾಲದಲ್ಲಿ ಇಂಗ್ಲಿಷ್ಗಿಂತಲೂ ಅಪಾರವಾದ ಜ್ಞಾನಪ್ರಿಯವಾದ ಒಂದು ಜ್ಞಾನ ಕೊಡೋ ಒಂದು ಭಾಷೆಯಾಗಿತ್ತದು.
ಹೀಗಾಗಿ ನಮ್ಮ ವಚನಗಳಲ್ಲಿ ಆ ಸಂಸ್ಕೃತ ಬಂದಾಗ ಅದರ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ನಿಮಗೆ ಆಗ್ಲಿಲ್ಲ, ಏನೋ ತಿಳಿಲಿಲ್ಲ ಅಂದ್ರೆ ಬಿಟ್ಟು ಬಿಡ್ಬಹುದು. ಏನಿದೆ ಅದರಲ್ಲಿ, ಏನ್ ತಪ್ಪಿದೆ? ತಿಳಿಯುವಂಗ ಇರ್ತೈತಿ ಆ ತಿಳಿಯುವಂಗ ಇರ್ತೈತ್ರಿ. ತಿಳಿಯುವಂಗಿದ್ರೆ ಯಾಕೆ ಅದನ್ನ ಅಳವಡಿಸ್ಕೊಳ್ಬಾರ್ದು? ಈಗ ನೋಡಿ, ಸರ್ವಂ ಲಿಂಗಮಯಂ, ಸರ್ವಂ ಶಿವ ಜಗತ್ತಂ, ಶಿವಂ ಜಗತ್ಮಯಂ ಅಂತ ಎಲ್ಲ ಹೇಳ್ತಾರೆ. ಅಂದ್ರೆ ಏನು? ಎಲ್ಲೆಲ್ಲೂ ಶಿವನಿದ್ದಾನೆ ಅಂತ ಹೇಳೋದ್ರಲ್ಲಿ ಏನ್ ತಪ್ಪಿದೆ ಹೇಳಿ ನೋಡೋಣ. ಎಲ್ಲೆಲ್ಲೂ ಲಿಂಗವಿದೆ, ಸರ್ವಂ ಲಿಂಗಮಯಂ ಅಂತ ಹೇಳ್ತಾರೆ. ಏನ್ ತಪ್ಪಿದೆ ಅದರಲ್ಲಿ? ಹೀಗೆ ಈಗ ಹರಿಗೆ ಇಂದ್ರಲಿಂಗಂ, ಶಂಕರನ್ಗೆ ಮಣಿಮಯ ಲಿಂಗಂ, ಸೋಮಂಗೆ ಮೌಕ್ತಿಕ ಲಿಂಗಂ, ಇವೆಲ್ಲ ಸಂಸ್ಕೃತಗಳು ಬರ್ತಾವಲ್ರಿಪ್ಪ. ಅದಕ್ಕೆ ನಾನು ಒಬ್ಬ ವೈಯಕ್ತಿಕವಾಗಿ ನಾನು ಹಾಗೆ ಮಾತಾಡೋಲ್ಲ. ನಾನು ಏನ್ ಮಾಡ್ತೀನಿ, ಈ ನೆಲೆಯಲ್ಲಿ ಸ್ವಲ್ಪ ಬೇರೆ ಇದೆ ಅದು. ಆದ್ರೆ ನನ್ನ ಪ್ರಕಾರ ಸಂಸ್ಕೃತದಲ್ಲಿ ಬರೋ ಒಂದು ಇವನ್ ಸಹ ನಾವು ಅರ್ಥ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಆಗಿದೆ. ಅಲ್ಲಿ ಪುರಾಣ ಏನೋ ಒಂದು ಕೀರ್ತನೆ, ಹಳೆ ಪುರಾಣ ಗಿರಾಣ ಬಂದ್ರೆ ಅದು ಬಿಟ್ಟು ಬಿಡಬಹುದು, ಏನ್ ತಪ್ಪಿಲ್ಲ. ಒಂದು ಹಳೆ ಕತೆ ಏನೋ ಬರುತ್ತೆ, ಎಲ್ಲಿ ವೀರಭದ್ರ ಬಂದ, ಪಾರ್ವತಿ ಯಜ್ಞದಲ್ಲಿ ಜಿಗಿದ್ಲು, ಇಂಥದೆಲ್ಲ ನಿಮಗ್ ಬೇಡ ಆದ್ರೆ ಬಿಟ್ಟು ಬಿಡಿ ಅಲ್ಲ. ಆದ್ರೆ ನಿಮಗೆ ಶುಭಜ್ಞಾನ ಅದರಿಂದ ಸಿಗ್ತಾ ಇದ್ರೆ ನೀವು ಯಾಕೆ ತಗೊಳ್ಬಾರ್ದು ಅನ್ನೋ ನಾನು. ಆಯ್ತ್ರಪ್ಪ, ಆಯ್ತು. ದೀಪಾ ಅಕ್ಕ ಕೈ ರೇಸ್ ಮಾಡಿದಾರ. ದೀಪಾ ವಚನ, ದೀಪಾ ಹೇಳಿ. ದೀಪಾ ಅಕ್ಕ, ದೀಪಾ ವಚನ ಕೈ ರೇಸ್ ಮಾಡಿದ್ದೀರಾ? ಶಂಭುವಣ್ಣ ಹೇಳ್ರಿ. ಮಂಗಲ್ ಮಾಡ್ಬಿಡು. ಈಗ ನಂಬರ್ ಹೇಳಿದ್ರಲ್ರಿ, ಅವ್ರ ಹೆಸರು ಏನಂತ ಗೊತ್ತಾಗ್ಲಿಲ್ಲ. ಶಂಭುಲಿಂಗಣ್ಣ ಅಂತ. ಹ್ಞೂನ್ರಿ ಅಪ್ಪರ. ಶಿವಾನಂದ್ ಅರ್ಬಾಪುರ ಅಪ್ಪರ ಶರಣತೆ ಸಂಪನ್ನ ಮಾಡ್ಬಿಡಿ. ಹೌದ್ರಿ, ಏನಿಲ್ಲವಲ್ಲ ನಾವೊಂದು ಮೀಟಿಂಗ್ ನಲ್ಲಿ ಏನಿಲ್ಲ. ಸರಿ, ಓಕೆ. ಶರಣಾರ್ಥಪುರ ಇಲ್ಲಿವರೆಗೆ ಶಿವಯೋಗದ ಪ್ರಾತ್ಯಕ್ಷತೆ ಮೇಲೆ ಇಲ್ಲಿವರೆಗೆ ಡಾಕ್ಟರ್ ದಯಾನಂದ ಅನುಭವದ ನುಡಿಗಳನ್ನ ನಾವೆಲ್ಲರೂ ಕೂಡ ಇಲ್ಲಿವರೆಗೆ ಕೇಳಿದ್ವಿ. ಅವರಿಗೆ ಭಕ್ತಿಯ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಇಲ್ಲಿಗೆ ಇಂದಿನ ಸ್ವಾನುಭವ ನೆಲೆಯ ಸದ್ಭಾವ ಗೋಷ್ಠಿಯನ್ನ ಸಂಪನ್ನಗೊಳಿಸೋಣ. ನಾಳೆ ಎಂದಿನಂತೆ ವಚನ ಚಿಂತನೆ ಮುಂದುವರಿಯುತ್ತೆ. ಮುಂದಿನ ಮಹೇಶ್ವರನ ಜ್ಞಾನ ಸ್ಥಳದ ವಚನವನ್ನ ಗ್ರೂಪಲ್ಲಿ ಹಾಕ್ತೀವಿ. ತಾವೆಲ್ಲರೂ ಕೂಡ ಅದರ ಮೇಲೆ ಚಿಂತನೆಯನ್ನು ಮಾಡಬೇಕು ಅಂತ ಕೇಳ್ತಾ ಇಲ್ಲಿಗೆ ಇಂದಿನ ಸ್ವಾನುಭವ ನೆಲೆಯ ಸದ್ಭಾವ ಗೋಷ್ಠಿಯನ್ನು ಸುಸಂಪನ್ನಗೊಳಿಸೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮಯ ಧರ್ಮ, ಶರಣಸತಿ ಲಿಂಗಪತಿ ಜಯಗುರು ಬಸವ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಸರ್ವರಿಗೂ ಶರಣಾರ್ಥಿಗಳು. ಸರ್ವರಿಗೂ ಶರಣು ಶರಣಾರ್ಥಿಗಳು. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಸರ್ವರಿಗೂ ಶರಣು ಶರಣಾರ್ಥಿಗಳು. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು.